ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಗೀತಾ ಪಿಕ್ಚರ್ಸ್ ಒಂದು ನಿರ್ಮಾಣ ಸಂಸ್ಥೆಯಿಂದ ಒಂದು ಅವಕಾಶ ಸಿಕ್ಕಿರೋದು ತುಂಬ ದೊಡ್ಡ ವಿಚಾರ. ನನ್ನ ಮೊದಲ ಸಿನಿಮಾ ಆ್ಯಕ್ಚುಲಿ ಶಾಕಾಹಾರಿ, ಅದಕ್ಕೂ ತುಂಬ ಒಳ್ಳೆ, ಇಡೀ ಸಿನಿಮಾ ಒಂದು ತುಂಬ ಒಳ್ಳೆ ಹೆಸರು ಮಾಡಿತ್ತು. ಸೊ ಅದಾಗಿ ನೆಕ್ಸ್ಟ್ ಇನ್ನೊಂದು ಸಿನಿಮಾ ಮಾಡಿದೆ ಭಾವತೀರಾಯಣ ಅಂತ. ಅದಾದಮೇಲೆ ಇವಾಗ ಪಬ್ಬರ್ಗೆ ಒಂದು ಸಂಗೀತ ನಿರ್ದೇಶನ ಮಾಡೋ ಒಂದು ಅವಕಾಶ ಸಿಕ್ಕಿದೆ. ತುಂಬ ಜವಾಬ್ದಾರಿ ಇದೆ. ಈ ಅವಕಾಶಕ್ಕಾಗಿ ಶಿವಣ್ಣ ಸರ್ಗೂ ಹಾಗೆ ಗೀತಾ ಮ್ಯಾಮ್ಗೆ, ಇಡೀ ನಮ್ಮ ನಿರ್ದೇಶಕರಿಗೆ ಎಲ್ಲ ಇಡೀ ತಂಡಕ್ಕೆ ನಾನು ಮೊದಲನೇದಾಗಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಮ್ಯೂಸಿಕ್ ವರ್ಕ್ ಈಗಾಗಲೇ ಶುರು ಆಗಿದೆ. ಸಾಂಗ್ಸ್ ಕಂಪೋಸಿಷನ್ ಸ್ಟೇಜಲ್ಲಿದೆ. ಸಿಚುವೇಶನಲ್ ಸಾಂಗ್ಗಳಿರ್ತವೆ. ಹಾಗೆ ಒಂದು ಶಾಕಾಹಾರಿನೂ ತುಂಬ ಒಂದು ಯುನೀಕ್ ಒಂದು ಅಪ್ರೋಚ್ನ ಟ್ರೈ ಮಾಡಿದ್ವಿ. ಇದರಲ್ಲೂ ಅಷ್ಟೇ ಆ ಕತೆಗೆ ಪೂರಕವಾಗಿ ಬೇಕಾದಂಥ ಸಂಗೀತ, ಅದನ್ನು ನಾವು ಈಗಾಗಲೇ ಡಿಸ್ಕಸ್ ಮಾಡ್ತಾ ಇದ್ದೀವಿ ಇಡೀ ತಂಡ. ಅದನ್ನು ಖಂಡಿತವಾಗ್ಲೂ ತುಂಬ ಚೆನ್ನಾಗಿ, ತುಂಬ ಯುನೀಕ್ ಆಗಿ, ಹೊಸದಾಗಿ ಏನಾದರೂ ಕೊಡಬೇಕು ಅನ್ನೋ ಪ್ರಯತ್ನದಲ್ಲಿ ಇದ್ದೀವಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಶಾಕಾಹಾರಿಲಿ ತುಂಬ ನೀಟಾಗಿ ವಿಜುವಲಿ ಒಂದು ಸಿನಿಮಾನ ನರೇಟ್ ಮಾಡುವಂಥ ಒಂದು ಟ್ರೈ ಮಾಡಿದ್ವಿ. ಸೊ ಇಲ್ಲೂ ಕೂಡ ಅದನ್ನೇ ಮಾಡ್ತೀವಿ. ಸೊ ಇಲ್ಲಿ ಬೌಂಡ್ರಿ ದೊಡ್ಡದಾಗಿದೆ, ಜವಾಬ್ದಾರಿ ದೊಡ್ಡದಾಗಿದೆ. ನಮ್ಮ ಕೆಲಸ ನೋಡಿ ಕೆಲಸ ಕೊಟ್ಟಂಥ ಶಿವಣ್ಣ ಸರ್ಗೆ ಮತ್ತು ಗೀತಾ ಮೇಡಮ್ಗೆ ಥ್ಯಾಂಕ್ ಯು. ಈಗ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಈಗ ರೆಕ್ಕಿ ಎಲ್ಲ ಮುಗಿಸಿದ್ದೀವಿ. ಆಲ್ಮೋಸ್ಟ್ ಈ ಮಡಿಕೇರಿ ಮತ್ತು ಹಿಮಾಚಲ್ ಒಂದು ಆ ಭಾಗಗಳಲ್ಲಿ ಶೂಟ್ ಆಗುತ್ತೆ. ಮೇ 15 ಶೂಟ್ ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸೊ ಮೊದಲನೇದಾಗಿ ನಂದು ಜೀವನದ ಒಂದು ಕನಸು ಇವತ್ತು ನನಸಾಗಿದೆ ಅಂತ ಹೇಳ್ಬೋದು. ಬಿಕಾಸ್ ಡಾಲಿ ಪಿಕ್ಚರ್ಸ್ನಲ್ಲಿ ನೋಡಿರ್ತೀರ, ಗೀತಾ ಶಿವರಾಜ್ ಕುಮಾರ್ ಅವರ ಆಶೀರ್ವಾದದೊಂದಿಗೆ ಅಂತ ಸ್ಟಾರ್ಟ್ ಆಗುತ್ತೆ. ಸೊ ಅವರ ಬ್ಲೆಸ್ಸಿಂಗ್ಸಿಂದನೇ ನನ್ನ ಮೊದಲ ಚಿತ್ರ ಸ್ಟಾರ್ಟ್ ಆಗಿದ್ದು. ಸೊ ಅದೇ ಬ್ಲೆಸ್ಸಿಂಗ್ಸಿಂದ ಇವತ್ತು ಅದೇ ಬ್ಯಾನರ್ನಲ್ಲಿ ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಗೀತಮ್ಮ, ಥ್ಯಾಂಕ್ ಯು ಶಿವನ್ ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಶಾಕಾಹಾರಿ ಅನ್ನೋ ಒಂದು ಸಿನಿಮಾ ಎಷ್ಟು ಮಟ್ಟಿಗೆ ನಂಗೆ ಇಷ್ಟ ಆಗಿತ್ತು ಅಂದರೆ, ಅದರ ಸ್ಕ್ರಿಪ್ಟ್ ಆಗಿರ್ಬೋದು, ಆ ಡೈರೆಕ್ಷನ್ ತುಂಬ ಇಂಪ್ರೆಸ್ ಮಾಡಿತ್ತು. ಅಂಥ ಡೈರೆಕ್ಟರ್ ಜೊತೆ ಅವಕಾಶ ಸಿಕ್ಕಿದ್ದು ಇನ್ನೂ ಒಂದು ದೊಡ್ಡ ಖುಷಿ. ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸಂದೀಪ್ ಸರ್. ಸೊ ಇಂಥ ಒಂದು ಒಳ್ಳೆಯ ಅದ್ಭುತವಾದಂಥ ತಂಡದ ಜೊತೆಗೆ ಕೆಲಸ ಮಾಡ್ತಿರೋದು ತುಂಬ ಖುಷಿ ಇದೆ. ಹಾಗೆ ಧೀರನ್ ಸರ್, ಲುಕಿಂಗ್ ಫಾರ್ವರ್ಡ್ ಟು ವರ್ಕ್ ವಿತ್ ಯು. ಹಾಗೆ ಮಾಧ್ಯಮ ಮಿತ್ರರಿಗೆ, ಸ್ನೇಹಿತರಿಗೆ ಎಲ್ಲ ವೆಲ್ ವಿಷರ್ಸ್ ಇದ್ದೀರಾ. ಮೊದಲನೇ ಚಿತ್ರದಿಂದ ಇಲ್ಲಿವರೆಗೂ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಇವತ್ತು ಬಂದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್ ಟೀಮ್ಗೆಲ್ಲ, ಆಲ್ ದ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಶಿವಣ್ಣಂಗೆ, ಗೀತಾ ಅತ್ತಿಗೆಗೆ ಯಾವ ರೀತಿ ಥ್ಯಾಂಕ್ಸ್ ಹೇಳಬೇಕೋ ಗೊತ್ತಿಲ್ಲ. ಅಂದರೆ ಅವಳು ಆನ್ ಬೋರ್ಡ್ ಈ ಸಿನಿಮಾಗೆ ಹೇಗೆ ಬಂದಳು ಅನ್ನೋದಕ್ಕೆ ಮೊದಲು ನಾನು ಹೇಳಿಬಿಡ್ತೀನಿ. ಶಿವಣ್ಣ ಆಗ್ತಾನೆ ಸರ್ಜರಿ ಮುಗಿಸ್ಕೊಂಡು ಫಾರಿನಿಂದ ಬಂದಿದ್ದರು. ನಾನು ನನ್ನ ಹೆಂಡತಿ ಅಣ್ಣನ ಆರೋಗ್ಯ ವಿಚಾರಿಸ್ಕೊಳ್ಳೋಣ ಅಂತ ಹೋಗಿದ್ದು. ಯಾವತ್ತೂ ದೊಡ್ಡ ಮನೆಯವರು ದೊಡ್ಡ ಮನಸ್ಸು ಹೇಗಿರುತ್ತೆ ಅನ್ನೋದಕ್ಕೆ ಈ ಒಂದು ನಿದರ್ಶನ. ನಾವು ಅವ್ರ ಆರೋಗ್ಯದ ಬಗ್ಗೆ ವಿಚಾರಿಸ್ಕೊಳ್ಳೋದಕ್ಕೆ ಹೋದರೆ ಅವರು ನನ್ನ ಫ್ಯಾಮಿಲಿ ಯೋಗಕ್ಷೇಮ ವಿಚಾರಿಸ್ಕೊಂಡ್ರು. ಏನಮ್ಮ ಏನು ಮಾಡ್ತಿದ್ದಾಳೆ ಮಗಳು ಅಂದರು. ಅಣ್ಣ ಈ ಥರ ಒಂದು ಸಿನಿಮಾ ಆಯಿತು, ಇನ್ನೊಂದು ಸಿನಿಮಾ ಫಸ್ಟ್ ಶೆಡ್ಯೂಲ್ ಕಂಪ್ಲೀಟ್ ಆಗ್ತಾ ಇದೆ ಅಂದೆ. ಸೊ ಇಮಿಡಿಯೇಟ್ಲಿ ಅವ್ರು ಹೇಳಿದ್ದು, ನನ್ನ ಸಿನಿಮಾದಲ್ಲಿ ಪ್ರೊಡಕ್ಷನ್ ಆಗ್ತಾ ಇದೆಯಮ್ಮ, ನಿನ್ನ ಮಗಳನ್ನ ನನ್ನ ಪ್ರೊಡಕ್ಷನಲ್ಲಿ ಆ್ಯಕ್ಟ್ ಮಾಡಿಸ್ಬೇಕು ಅಂತ. ದಟ್ ಈಸ್ ದ ಶಿವಣ್ಣ. ಅದು ಶಿವಣ್ಣ ಅಂತ ಅವ್ರು ಇಟ್ಕೊಂಡು ಬಂದಿರೋ ಹೆಸರಲ್ಲ. ಎಲ್ಲರೂ ಅದು ಪ್ರೀತಿಯಿಂದ ಶಿವಣ್ಣ 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 ಅಂತ ಕೊಟ್ಟು ಆ ಒಂದು ಸ್ಥಾನಕ್ಕೆ, ಆ ಒಂದು ಹೆಸರಿಗೆ ಇವತ್ತು ಅವರು ಒಂದು ಪಕ್ಕ ಉದಾಹರಣೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಹಾಗಾಗಿ ನನ್ನ ಮಗಳು ಈ ಸಿನಿಮಾಗೆ ಆನ್ ಬೋರ್ಡಿಗೆ ಬಂದಳು. ಅದಾದಮೇಲೆ ನನಗೆ ಗುಡ್ ನ್ಯೂಸ್ ಕೊಟ್ಟಿದ್ದು ಗೀತಾ ಅತ್ತಿಗೆ. ಯುಗಾದಿಯಾಗಿ ವರ್ಷದೊಡಕು ಅವತ್ತು ನಂಗೆ ಫೋನ್ ಮಾಡಿದ್ರು, ಪ್ರೇಮ್ ನಿಮ್ಮ ಮಗಳು ನಮ್ಮ ಸಿನಿಮಾಗೆ ಸೆಲೆಕ್ಟ್ ಆಗಿದ್ದಾಳೆ ಅಂತ. ನಾನು ಹೇಳಿದೆ, ಅದಕ್ಕೆ ಇವತ್ತು ನಿಜವಾಗ್ಲೂ ನನಗೆ ಬಾಡೂಟ ತಿಂದಷ್ಟು ಸಂತೋಷ ಆಯಿತು ಅಂತ. ಅವತ್ತು ಅದರ ಗುಡ್ ನ್ಯೂಸ್ ಕೊಟ್ಟರು. ಆ್ಯಂಡ್ ಅದಾದಮೇಲೆ ಸಂದೀಪ್ ಅವರು ಬಂದು ಕತೆ ಹೇಳಿದ್ರು.
ತುಂಬ ಅದ್ಭುತವಾದಂಥ ಒಂದು ಕಥೆ ಮಾಡ್ಕೊಂಡಿದ್ದಾರೆ. ಅವರು ಶಾಕಾಹಾರಿ ಸಿನಿಮಾ ನೋಡಿ ನಿಜಕ್ಕೂ ಈ ಒಂದು ಟ್ರೆಂಡಿಂಗಲ್ಲಿ ಈ ಥರ ಒಂದು ಕಥೆ ಮಾಡುವಂಥ ಸಿನಿಮಾ ಮಾಡುವಂಥ ನಿರ್ದೇಶಕರಿದ್ದಾರ ಅಂತ ತುಂಬ ಆಸೈತೆ. ಆ್ಯಕ್ಚುಲಿ ನಾನು ಅವ್ರ ಹತ್ರ ನಾನೇ ಅವ್ರ ಫೋನ್ ನಂಬರ್ ತಗೊಂಡು ನನಗೊಂದು ಅವಕಾಶ ಕೊಡಿ ಅಂತ ನಾನು ಅಪ್ರೋಚ್ ಮಾಡೋಣ ಅಂತಿದ್ದೆ. ಅಷ್ಟರಲ್ಲಿ ನನ್ನ ಮಗಳು ಸಿನಿಮಾ ಮಾಡ್ತಾ ಇದ್ದಾರೆ. ಸೊ ಅದಕ್ಕಿಂತ ಹೆಚ್ಚಾದ ಖುಷಿ ಈ ಒಂದು ಸಂದರ್ಭದಲ್ಲಿದೆ. ಆ್ಯಂಡ್ ಧಿರೇನ್ ಬಗ್ಗೆ ಹೇಳಬೇಕಂದ್ರೆ ಅವರು ಇಂಡಸ್ಟ್ರಿಗೆ ಬಂದಾಗಿಂದ ಅವ್ರ ಡೆಡಿಕೇಶನ್ ಇರ್ಬೋದು, ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ಇರ್ಬೋದು, ನಂಗೆ ತುಂಬ ಇಷ್ಟ ಆ್ಯಕ್ಚುಲಿ. ಇವತ್ತು ಧಿರೇನ್ ಅಂತ ಹೀರೋ ನನ್ನ ಮಗಳಿಗೆ ನಾಯಕನಾಗಿ ಸಿಕ್ಕಿರೋದು ನಿಜಕ್ಕೂ ಖುಷಿ ತರುವಂಥ ವಿಚಾರ. ಪೂರ್ಣಿಮಾ ಅಕ್ಕ ಇದ್ದಾರೆ. ಸೊ ಎಲ್ರಿಗೂ ಟೋಟಲ್ ಆಗಿ ರಾಜ್ ಫ್ಯಾಮಿಲಿಗೆ ಹೃತ್ಪೂರ್ವಕ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್. ನನ್ನ ಮಗಳಾಗಲೇ ಹೇಳಿದಾಗಲೇ ಟಗರುಪಲ್ಯ ಸಿನಿಮಾದಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರ ಆಶೀರ್ವಾದದೊಂದಿಗೆ ಅಂತಿತ್ತು. ಈಗ ಅವ್ರ ಆಶೀರ್ವಾದದಿಂದ ಅವ್ರ ಬ್ಯಾನರೆಲ್ಲ ಆ್ಯಕ್ಟ್ ಮಾಡ್ತಿದ್ದಾಳೆ. ಅಗೇನ್ ನಿಮ್ಮೆಲ್ಲರ ಪ್ರೀತಿ, ಹಾರೈಕೆ, ಆಶೀರ್ವಾದ ಎಂಟೈರ್ ತಂಡದ ಮೇಲೆ ಇರಲಿ ಅಂತೇಳಿ ಹಾರೈಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು. ಎಲ್ರಿಗೂ ನಮಸ್ಕಾರ. ಏನು ಹೇಳಬೇಕು ಅಂತ ಅರ್ಥ ಆಗ್ತಾಯಿಲ್ಲ, ಯಾಕಂದರೆ ನಂಗೊಂಥರ ಇದು ಪುನರ್ಜನ್ಮ ಬಂದಂಗೆ. ಆಂಟಿ ಹಾಗೂ ನಮ್ಮ ಮಾಮನಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದು ಕಮ್ಮಿನೇ. ಯಾಕಂದರೆ ಒಂದು ದೊಡ್ಡ ನನಗೆ ಅವರು ನಾನು ಬಂದವ್ರಿಗೊಂದು ಹೇಳಿದಾಗ ಕತೆ ಇದೆ ಅಂತ ಹೇಳಿದಾಗ, ಡೈರೆಕ್ಟ್ರ್ ಯಾರು ಅಂತೆಲ್ಲ ಕೇಳಿದಾಗ, ಆ ಒಂದು ಪ್ರೊಸೆಸ್ಸಲ್ಲಿ ಅವರು ಮಾಡ್ತೀನಿ ಸಿನಿಮಾ ಅಂತ ಹೇಳಿದಾಗ, ಆವತ್ತು ನವೆಂಬರ್ 28 ಆ ದಿನ ನಾನು ಲೈಫಲ್ಲಿ ಮರೆಯಲ್ಲ. ನನ್ನಲ್ಲಾಗದಂಥ ಒಂದು ಫೀಲಿಂಗ್ಸು, ಅಲ್ಲೇನೇನು ನಡೀತಾ ಇತ್ತು, ಸರೌಂಡಿಂಗ್ಸ್ನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಭಾಳ ಖುಷಿ ಆಯ್ತು ನನಗೆ, ತುಂಬ ಅಂದರೆ ತುಂಬ ಖುಷಿ ಆಯಿತು. ಯಾಕಂದರೆ ಅದನ್ನ ಮಾತಲ್ಲಿ ಹೇಳೋಕ್ಕಾಗಲ್ಲ ಎಷ್ಟು ಖುಷಿ ಆಗ್ತಾಯಿದೆ ಅಂತ. ಇದೆಲ್ಲ ನನಗೆ ನಡೀತಾ ಇರೋದೇ ಒಂಥರ ಕನಸು ಥರ ಅನಿಸ್ತದೆ, ಬಟ್ ರಿಯಾಲಿಟಿ ಅಂತ ಗೊತ್ತಾಗ್ತದೆ. ಬಟ್ ಭಾಳ ಭಾಳ ಖುಷಿ ಆಗ್ತಾಯಿದೆ ನನಗೆ. ಅವರು ಸಾಕ್ಷಾತ್ ಶಿವ ಪಾರ್ವತಿ ಇದ್ದಂಗೆ ನನ್ನ ಆಂಟಿ, ನನ್ನ ಮಾಮ. ನನಗೆ ಸಾಕಷ್ಟು ಸಿನಿಮಾಗಳು ಅವರು ಪ್ರೊಡಕ್ಷನ್ ಹೌಸಿಂದ ಬರಲಿ, ನಮಗೊಂದು ಸಿನಿಮಾ ಮಾಡ್ತಾ ಇರೋದು ನಂಗೆ ಭಾಳ ಖುಷಿ ಕೊಟ್ಟಿದೆ. ಹಾಗೆ ಅಮೃತ ಪ್ರೇಮ್ ಅವರಿದ್ದಾರೆ ಈ ಒಂದು ಸಿನಿಮಾಲಿ, ಟಗರುಪಳ್ಯ ಮುಖಾಂತರ ಅವರು ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಪ್ರೇಮ್ ಸರ್ ಬಂದರೆ, ನಮ್ಮ ತಂದೆ ತಾಯಿ ಬಂದರು. ಆ ಒಂದು ಫ್ರೇಮ್ ನೋಡೋಕ್ಕೆ ನಂಗೆ ಭಾಳ ಖುಷಿ ಆಯಿತು. ನಮ್ಮ ತಂದೆ ತಾಯಿ, ಮೈ ಸಿಸ್ಟರ್ಸ್, ನಿವಿ ಆ್ಯಂಡ್ ಮಾಮ, ಆಂಟಿ ಎಲ್ಲರೂ ನೋಡಿದಾಗ ತುಂಬ ಖುಷಿ ಆಯಿತು. ಆ ಒಂದು ಫ್ರೇಮ್ ನೋಡೋಕ್ಕೆ ನಂಗೆ ಭಾಳ ಖುಷಿ ಆಯಿತು. ಅದನ್ನು ಯಾವತ್ತೂ ಅನ್ಕೊತಾ ಇದೆ, ಬಟ್ ಅದು ಎದುರುಗಡೆ ನೋಡಿದಾಗ ತುಂಬ ಖುಷಿ ಆಯಿತು. ಸೊ ಸರ್ಗೆ, ನಮಗೆ ಎಲ್ಲರ ಕಡೆಯಿಂದ ನಿಮ್ಮ ಹಾರೈಕೆ, ನಿಮ್ಮ ಬ್ಲೆಸ್ಸಿಂಗ್ಸ್ ಸದಾ ಇರಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಕತೆ ಬಗ್ಗೆ ಇವಾಗ ಹೇಳಲ್ಲ, ಸಾರಿ. ಇಲ್ಲ, ತುಂಬ ಕುತೂಹಲ ಇದೆ ನಮಗೂ. ಅಂದರೆ ಹಂತ ಹಂತವಾಗಿ ಕತೆ ನಿರೂಪಣೆ ಮತ್ತು ಆಮೇಲೆ ಕಥಾ ಹಂದರ ಒಂದೊಂದು ಸಣ್ಣ ಸಣ್ಣ ಅಂಶನೇ ನಾವು ಸಣ್ಣ ಸಣ್ಣ ತುಣುಕಾಗಿ ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಸಿನಿಮಾದಲ್ಲಿ ಭಾಳಷ್ಟು ನೀವು ನೋಡ್ತೀರಾ. ಅಂದರೆ ಒಂದು ಗಟ್ಟಿ ಕತೆ, ದೊಡ್ಡ ಜವಾಬ್ದಾರಿ, ದೊಡ್ಡ ಹೆಂಗೆ ಹೇಳೋದು ನನಗೆ ತುಂಬ ಖುಷಿ ಆಗುತ್ತೆ. ಅಂದರೆ ಏನಕ್ಕೆ ಅಂದರೆ ನಮ್ಮಂಥ ಒಂದು ಕನಸು ಇಟ್ಕೊಂಡು ಬಂದಿರೋನು, ಅಂದರೆ ನಾನು ಶಿವಮೊಗ್ಗದ ಹುಡುಗ, ಭಾಳಷ್ಟು ಸಿನಿಮಾ ಕನಸು ಇಟ್ಕೊಂಡು ಇಂಜಿನಿಯರಿಂಗ್ ಮುಗಿಸಿ ಅಲ್ಲಿಂದ ಒಂದು 3 ವರ್ಷ ನಾವು IT ಕೆಲಸ ಮಾಡಿ, ಅದಾದಮೇಲೆ ಸಿನಿಮಾದ ಕೆಲಸ ನೋಡಿದಾಗಲೇ ತುಂಬ ಎಕ್ಸೈಟ್ ಆದವು ನಾನು. ಅದರಲ್ಲಿ ಸಿನಿಮಾ ಕೆಲಸ ಮಾಡ್ತಾ, ಶಾರ್ಟ್ ಫಿಲಮ್ಸ್ಗಳು ಮಾಡ್ತಾ ಒಂದೊಂದು ಹಂತ ಹಂತವಾಗಿ ಬೆಳೆದು ಬಂದಿರೋ ತಂಡ ನಮ್ಮದು. ಅದರಲ್ಲಿ ನಾನು ಫಸ್ಟು ಒಂದು ಸಮರ ಅಂತ ಒಂದು ಸಿನಿಮಾ, ನಾನು ಶಿವರಾಜ್ ಕುಮಾರ್ ಸರ್ದು ಸಮರ ಸಿನಿಮಾ ನಾನು ಫಸ್ಟು DD9 ನೋಡಿದ್ದು. ಅದಾದಮೇಲೆ ನನ್ನ 2ನೇ ಸಿನಿಮಾ ಅವರ ಒಂದು ಬ್ಯಾನರ್ನಲ್ಲಿ ನಾವು ಮಾಡ್ತಿದ್ದೀವಿ ಅಂತ ಅಂದಾಗ ಅದಾಗೋ ಎಕ್ಸೈಟ್ಮೆಂಟ್ ಇದೆಯಲ್ಲ, ಅದು ಆ್ಯಕ್ಚುಲಿ ಹೇಳೋಕ್ಕಾಗಲ್ಲ. ಆಗಲೇ ಧೀರೇನ್ ಸರ್ ಹೇಳಿದ್ರು, ನವೆಂಬರ್ 26 ಅಲ್ಲ ಸರ್, 28 ನವೆಂಬರ್ 28 ಅದು ಎಂಥ ದಿನ ಅಂದರೆ ರಾತ್ರಿ 11 ಗಂಟೆಗೆ ಶಿವಣ್ಣ ಸರ್ ಕಾಲ್ ಮಾಡಿ, ಇಲ್ಲ ಈ ಸಿನಿಮಾ ನಾವು ಮಾಡ್ತಾ ಇದ್ದೀವಿ, ನಾವೇ ಗೀತಾ ಪಿಕ್ಚರ್ಸ್ ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂತ ಹೇಳಿದಾಗ ನಿಜವಾಗ್ಲೂ ಮಾತೇ ಹೊರಡಲಿಲ್ಲ. ಆ್ಯಕ್ಚುಲಿ ಅವತ್ತಿನ ದಿನ ನಿದ್ದೆನೂ ಬರಲಿಲ್ಲ. ಮತ್ತು ಮಾರನೇ ದಿನ ನನಗಾಗಲಿ ಮತ್ತು ನಾನು ಧೀರೇನ್ ಸರ್ ನಾವು ಮಾತಾಡ್ತಾನೆ ಇದ್ವಿ, ರಾತ್ರಿ ಇಡೀ ಮಾತಾಡ್ತಾ ಇದ್ವಿ. ಏನು ಸರ್ ಹಿಂಗೆ ಈ ಥರದೊಂದು ಶಾಕ್ ಇದೆ, ಮತ್ತು ಈ ಥರದೊಂದು ಜವಾಬ್ದಾರಿ, ಈ ಥರದೊಂದು ಅವಕಾಶ. ಸೊ ತುಂಬ ಖುಷಿ ಆಗುತ್ತೆ. ಪಬ್ಬರ್ ಅಂದರೆ ಒಂದು ಹಿಮಾಚಲ್ ಪ್ರದೇಶದ ಒಂದು ಕಣಿವೆ, ಹಿಮಾಚಲ್ ಪ್ರದೇಶದ ಒಂದು ನದಿ ತೀರ, ಅದು ನಮ್ಮ ಸಿನಿಮಾದ ಒಂದು ಮುಖ್ಯ ಕ್ಯಾರೆಕ್ಟರ್ ಆಗಿರುತ್ತೆ. ಮತ್ತು ಧೀರೇನ್ ಅವರ ಆಯ್ಕೆ ಪ್ರಕ್ರಿಯೆ ಭಾಳ ಒಂದು ಕುತೂಹಲ ಅದು ಆ್ಯಕ್ಚುಲಿ. ಅಂದರೆ ನಮ್ಮ ಶಾಕಾಹಾರಿ ಸಿನಿಮಾ ಪ್ರೀಮಿಯರಿಗೆ ಅವ್ರು ಬಂದಿದ್ದರು.
ಪ್ರೀಮಿಯರಲ್ಲಿ ಅವರು ನಮ್ಮ ಸಿನಿಮಾ ನೋಡಿ ಅದಾಗಿ ಒಂದು 2 ವಾರ ಆದಮೇಲೆ ನಮ್ಮ ಕಾಂಟ್ಯಾಕ್ಟ್ನ ರಘು ಸರ್ ಹತ್ರ ತಗೊಂಡು ಸರ್ ಒಂದು ಸಿನಿಮಾ ಮಾಡೋಣ ಅಂತ ಹೇಳಿದಾಗ ಒಂದು 2 ಕತೆ ಇತ್ತು ಅವರಿಗೆ ಅಂತಲೇ ನಾನು ಒಂದು 2 ಕತೆ ಹೇಳಿದಾಗ ಅವ್ರಿಗೆ ಈ ಕತೆ ತುಂಬ ಇಷ್ಟ ಆಯಿತು. ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು. ಸೊ ಅದೇ ಬೆಳಗ್ಗೆ ಮಾತಾಡ್ತಾ ಇದ್ವಿ, RPC ಲೇಔಟ್ ಒಂದು ಕೆಫೆ ಡೇಯಲ್ಲಿ ಸಿಕ್ಕ ಒಂದು ಭೇಟಿ ಇವಾಗ ಮಹಾಲಕ್ಷ್ಮಿ ಲೇಔಟ್ ದೇವಸ್ಥಾನ ತನಕ ಬಂದಿದೆ. ತುಂಬ ದೊಡ್ಡ ಜವಾಬ್ದಾರಿ ಇದೆ, ತುಂಬ ಒಂದು ಗಟ್ಟಿ ಕತೆ. ನಾವು ಶಾಕಾರಿಗೆ ಹೆಂಗೆ ಇಡೀ ಚಿತ್ರರಂಗ ಆಗಿರ್ಬೋದು ಮತ್ತು ಆಮೇಲೆ ನಮ್ಮ ಕನ್ನಡ ಆಡಿಯನ್ಸ್ ಆಗಿರ್ಬೋದು ಹೆಂಗೆ ಸಪೋರ್ಟ್ ಮಾಡಿದ್ವಿ, ಅದರ ಎಲ್ಲ ಸಪೋರ್ಟ್ ಇದ್ರೆ ನಮಗೆ 2 ಪಟ್ಟು ಸಿಗಬೇಕಾಗತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತು ಮುಖ್ಯವಾಗಿ ಗೀತಾ ಪಿಕ್ಚರ್ಸ್ ಮತ್ತು ಶಿವಣ್ಣ ಸರ್ ಮತ್ತು ಗೀತಾ ಶಿವರಾಜ್ ಕುಮಾರ್ ಮೇಡಮ್, ನಾನು ಎಷ್ಟು ಆಭಾರಿಯಾಗಿದ್ದೀನಿ ಅಂತ ನಾವು ಮಾತಲ್ಲಿ ಹೇಳೋಕ್ಕಾಗಲ್ಲ. ಅಂದರೆ ಈ ಥರದೊಂದು ಅವಕಾಶ ಒಬ್ಬ ಹೊಸ ನಿರ್ದೇಶಕನಿಗೆ ಸಿಗೋದಿದೆಯಲ್ಲ, ತುಂಬ ಜನರ ಕನಸಾಗಿರುತ್ತೆ. ಆ ಕನಸು ನಮಗೆ ಕೊನೆ ತನಕ ಇರುತ್ತೆ. ಮತ್ತು ಆಮೇಲೆ ಇದು ಕೊನೆ ತನಕ ಹೇಳತ್ತಿರೋಕ್ಕಾಗಲ್ಲ. ಇದು ಅಂದರೆ ನಾವು ಇದೊಂದು ಎಕ್ಸ್ಪೀರಿಯನ್ಸ್ನ ನಾವು ಕೊನೆ ತನಕನೂ ಹೇಳೋಕ್ಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಖುಷಿ ಅಂತ ಅಂದರೆ ಹೇಳೋಕ್ಕೆ ಆಗ್ತಿಲ್ಲ, ಅಷ್ಟು ಸಂತೋಷ ಆಗ್ತಿದೆ, ಮಾತು ಬರ್ತಾ ಇಲ್ಲ ನನಗೆ. ಯಾಕೆಂದರೆ ಧೀರೇನ್ಗೆ ಬೇಕಾದ ಒಂದು ಸಂದರ್ಭದಲ್ಲಿ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಅವನ ಕೈ ಹಿಡಿದ್ರು. ಅದು ನಂಗೆ ಭಾಗ್ಯ, ಅವನ ಅದೃಷ್ಟ ಕೂಡ. ಯಾವತ್ತೂ ನಾವು ನಮ್ಮ ಅಣ್ಣ ಯಾವಾಗಲೂ ಹೇಳ್ತಾಯಿದ್ರು, ಕೆಲಸ ಮಾಡ್ತಾಯಿದ್ರೆ ಕೆಲಸ ಬರುತ್ತೆ, ಕಷ್ಟಪಡಬೇಕು ಅಷ್ಟೇ ಅಂತ. ಸೊ ಹಾಗಾಗಿ ಧೀರೇನ್ಗೆ ನಾನು ಅದೇ ಹೇಳ್ತೀನಿ, ಏನೇ ಬರಲಿ ಕಷ್ಟಪಟ್ಟು ಕೆಲಸ ಮಾಡಿ, ಏನು ಬರುತ್ತೆ ಅದನ್ನು ಅನುಸರಿಸ್ಕೊಂಡು ಹೋಗೋದು ಗಮನದಲ್ಲಿರಲಿ ಅಷ್ಟೆ. ಇಬ್ಬರಿಗೂ ಅದನ್ನೇ ಹೇಳ್ತೀನಿ, ನನ್ನ ಮಕ್ಕಳಿಗೆ ಎಲ್ಲರಿಗೂ ಒಳ್ಳೇದಾಗಲಿ. ಹಾಗೆ ನಮ್ಮ ಪ್ರೇಮ ಅವ್ರ ಮಗಳು ಅಮೃತನಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಈ ಪಬ್ಬಾರ್ ಕಥೆನ ನಮ್ಮ ಧೀರೇನ್ ಮೂಲಕನೇ ಬಂದಿದ್ದು. ಆ್ಯಕ್ಚುಲಿ ಧೀರೇನ್ ಡೈರೆಕ್ಟ್ರನ್ನ ಕರ್ಕೊಂಡು ಬಂದು ಇವರಿಗೆ ಕೇಳ್ತಾರೆ. ಆ್ಯಕ್ಚುಲಿ ಎಲ್ಲ ಕಥೆನೂ ಧೀರೇನ್ ಅವ್ರಿಗೆ ಕೇಳೋಕ್ಕೆ ಹೇಳ್ತಾನೆ. ಸೊ ಅವ್ರಿಗೆ ಭಾಳ ಇಷ್ಟ ಆಗಿ ಈ ಫಿಲಮ್ ತುಂಬ ಇಷ್ಟ ಆಯಿತು. ನಮಗೆಲ್ಲರಿಗೂ ಕತೆ ಭಾಳ ಇಷ್ಟ ಆಯಿತು. ಸೊ ಹಾಗೆ ನಮ್ಮ ಸಂದೀಪ್ ಅವರು ಇದಕ್ಕೆ ಗೀತಾ ಪಿಕ್ಚರ್ಸ್ ಕೆಳಗೆ ಕೆಲಸ ಮಾಡೋಕ್ಕೆ ಬಂದಿದ್ದು. ಅವ್ರ ಜೊತೆಗೆ ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ಕ್ಯಾಮ್ರಾಮನ್ ಇಬ್ಬರಿಗೂ ನಾನು ವೆಲ್ಕಮ್ ಮಾಡ್ತೀನಿ. ಆಮೇಲೆ ಧೀರೇನ್ ಬಗ್ಗೆ ಹೇಳಬೇಕಂದ್ರೆ ಭಾಳ ಕಷ್ಟಪಟ್ಟು ಕೆಲಸ ಮಾಡೋ ಹುಡುಗ. ಆಮೇಲೆ ಈ ಪಿಕ್ಚರ್ಗೆ ಸುಮಾರು 5-6 ತಿಂಗಳಿಂದ ತುಂಬ ಕಷ್ಟಪಟ್ಟು ವರ್ಕ್ ಮಾಡಿದ್ದಾನೆ. ಡೈರೆಕ್ಟರ್ ಅವ್ರನ್ನ 7 kg ಕಮ್ಮಿ ಮಾಡಿಸ್ಬಿಟ್ಟಿದ್ದಾರೆ. ಸೊ ಧೀರೇನ್ಗೂ ನಾನು 12 kg ಸಾರಿ. ಆಮೇಲೆ ಅಮೃತ ಅವ್ರಿಗೂ ನಾನು ವೆಲ್ಕಮ್ ಮಾಡ್ತೀನಿ. ತುಂಬ ಚಿಕ್ಕ ಹುಡುಗಿಯಿಂದ ನಾನು ನೋಡಿದ್ದೀನಿ. ನಮ್ಮ ಶಬರಿಮಲೆಗೆ ಅಣ್ಣನ ಜೊತೆ ಕೂಡ ಹೋಗಿದ್ರು. ಪ್ರೇಮು ಅವರು ಇಬ್ಬರು ಹೋಗಿ ಬಂದಿದ್ದರು. ಸೊ ಅವ್ರ ಮಗ ಮತ್ತು ಮಗಳು ಇಬ್ಬರು ಬಂದಿದ್ದರು. ಆಮೇಲೆ ಇನ್ನು ಅಮೃತಗೆ ಒಳ್ಳೆಯದಾಗಲಿ, ಇದರಲ್ಲಿ ಒಳ್ಳೆಯ ಹೆಸರು ಬರಲಿ. ಧೀರೇನ್ಗೂ ಅಷ್ಟೇ ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಮತ್ತು ಇಡೀ ಚಿತ್ರತಂಡದ ಮೇಲೆ ಇರಲಿ ಅಂತೇಳಿ ನಾನು ಕೇಳ್ಕೊತೀನಿ. ಈ ಚಿತ್ರ ಮೈಸೂರು, ಬೆಂಗಳೂರು ಮತ್ತು ಇದು ಹಿಮಾಚಲ್ ಪ್ರದೇಶ್ ಮತ್ತು ಕೂರ್ಗ್, ಇದು 4 ಜಾಗದಲ್ಲಿ ನಡೆಯುತ್ತೆ. ಕತೆ ಹೇಳಬೇಡಿ ಅಂತ ಹೇಳಿದ್ದಾರೆ. ಸೊ ನಾನು ಹೇಳ್ತಾ ಇಲ್ಲ. ಇನ್ನೆಲ್ಲರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ತುಂಬ ವರ್ಷಗಳ ನಂತರ ಈ ಚಿತ್ರ ಬರ್ತಿರೋದು ಏನೋ ಒಂದು ಪಾಸಿಟಿವ್ನೆಸ್ ಕಾಣ್ತಾ ಇದೆ. ಯಾಕಂದರೆ ಶೂಟಿಂಗ್ ಟೈಮಲ್ಲಿ ಬಂದಿದ್ದು, ಅದಾದಮೇಲೆ ಬಂದೇ ಇರಲಿಲ್ಲ. ಆ್ಯಕ್ಚುಲಿ ಇದು ಮೊದಲು ಈ ರೋಡೇ ಇರಲಿಲ್ಲ, ಅವಾಗ ಕಾಣ್ತಿತ್ತು ಸ್ಟ್ರೈಟಾಗಿ. ಇವಾಗ ಎಲ್ಲ ಬಿಲ್ಡಿಂಗ್ ಎಲ್ಲ ಬಂದು ಕಾಣೋದೇ ಇಲ್ಲ. ಬಟ್ ಇಲ್ಲಿ ಬಂದಾಗ ಒಂದು ಪಾಸಿಟಿವ್ ವೈಬ್ ಕಾಡ್ತು ನನಗೆ. ಅದು ಭಾಳ ಖುಷಿ ಆಯ್ತು. ಇಲ್ಲೇ ಬಂದು ಮುಹೂರ್ತ ಮಾಡಿದ್ದು, ಎಲ್ಲೆಲ್ಲೋ ಮಾಡಬೇಕಂತಿದ್ದು. ನೀವೀಗೂ ಅಷ್ಟೇ, ನನ್ನ ಚಿಕ್ಕ ಮಗಳಿಗೆ ಹೆಸರಿಟ್ಟಿದ್ದು ಇಲ್ಲೇನೆ. ಸೊ ಒಂಥರ ಒಂದು ಸಂಬಂಧ ಈ ದೇವಸ್ಥಾನ. ಅಲ್ಲಿ ಮುಹೂರ್ತ ಆಗ್ತದೆ, ನಮಗೆ ಭಾಳ ಖುಷಿಯಾದ ವಿಷಯ. ಆ್ಯಂಡ್ ಇಲ್ಲ, ಒಂದು ಒಳ್ಳೆ ಪ್ರಯತ್ನ ಮಾಡಬೇಕು ಅಂತ ಅಷ್ಟೇ. ಒಂದು ಒಳ್ಳೆ ಸಿನಿಮಾ ಬರಲಿ. ಯಾಕಂದರೆ ಇವಾಗೆಲ್ಲ ಹೇಳ್ತಾರೆ ರಿಸ್ಕ್ ರಿಸ್ಕ್ ರಿಸ್ಕು ಅಂತ. ಏನು ರಿಸ್ಕ್ ಇಲ್ಲ, ರಿಸ್ಕೆಲ್ಲ ರಸ್ ಥರ ತಿನ್ಬೇಕಷ್ಟೇ. ಜೀವನನೇ ಅದು. ಇಲ್ಲಾಂದರೆ ವಿ ಹ್ಯಾವ್ ಟು. ಯಾಕಂದರೆ ಬೇರೆ ಭಾಷೆಗಳ ಜೊತೆ ಕಾಂಪೀಟ್ ಮಾಡಬೇಕು ಅಂದರೆ ಹೊಸ ರೀತಿ ಸಿನಿಮಾಗಳು ಬರಬೇಕು.
ಅದು ಏನಾಗುತ್ತೆ ಆಗಲ್ಲ ಅನ್ನೋದು ಆಮೇಲಿನ ಪ್ರಶ್ನೆ. ನಾವು ಪ್ರಯತ್ನ ಪಡೆದೋದು ಹೆಂಗಾಗುತ್ತೆ? ಯಾಕಂದರೆ ನಾವು ಏನು ಬಿಡಿ 39-40 ವರ್ಷ ಆಗೋಯ್ತು, ಇನ್ನು ಎಷ್ಟು ವರ್ಷ ನಾವು ಮಾಡ್ತೀವಿ ಗೊತ್ತಿಲ್ಲ. ಬಟ್ ನೆಕ್ಸ್ಟ್ ಪೀಳಿಗೆ ಬರಬೇಕು, ನೆಕ್ಸ್ಟ್ ಜನ್ರೇಷನ್ ಬರಬೇಕು, ನೆಕ್ಸ್ಟ್ ಟೈಪ್ ಆಫ್ ಸಿನಿಮಾಸ್ ಬರಬೇಕು. ಆ್ಯಂಡ್ ನಾವೇ ಆಸೆ ಪಡ್ತೀವಿ ಈ ಥರ ಒಂದು ವಿಭಿನ್ನವಾದ ಸಿನಿಮಾ ಮಾಡಬೇಕಂತ ನಾವೇ ಆಸೆ ಪಟ್ಟಾಗ ಈ ಯಂಗ್ಸ್ಟರ್ಸ್ ಬಂದು ಇವಾಗ ಸಂದೀಪ್ ಅಂತವ್ರು ಬಂದು ಈ ಥರ ಒಂದು ಸಬ್ಜೆಕ್ಟ್ ಹೇಳಿದಾಗ ನಂಗೆ ಭಾಳ ಖುಷಿ ಆಯಿತು. ಅದಕ್ಕೆ ಮುಂದೆ ಶಾಕಾಹಾರಿ ನಾನು ಯಾವಾಗ ನೋಡ್ತಾ ಇದ್ದೆ, ಪ್ರೈಮ್ ಇದ್ದಾರೆ, ನಾನು ಯಾವಾಗ ನೋಡಬೇಕು ಈ ಪಿಕ್ಚರ್ನ ವೆಯ್ಟ್ ಮಾಡ್ತಾಯಿದ್ದೆ. ಬಟ್ ಅದು ಆಮೇಲೆ ಸರಿ ನೋಡೋಣ ಅಂತ ಒಂದು ಆಮೇಲೆ ಇದು ಬಂದು ಕತೆ ಹೇಳಿದಾಗ ಶಾಕಾಹಾರಿ ವೆಜಿಟೇರಿಯನ್ನು, ಸೊ ಇದು ಪಬ್ಬರ್ ಮೋಸ್ಟ್ಲಿ ನಾನ್ ವೆಜ್ ಅಂತ ಕಾಣುತ್ತೆ. ಆ ನಾನ್ ವೆಜ್ ಅಂದರೆ ಆಲ್ ಟೈಪ್ ಆಫ್ ಎಮೋಷನ್ಸ್ ಇರೋಂಥ ಒಂದು ಸಿನಿಮಾ. ಬಟ್ ನನಗೆ ಆ ಡ್ರೈವ್ ಇಷ್ಟ ಆಯಿತು, ಸಿನಿಮಾ ಕತೆ ಡ್ರೈವ್ ತುಂಬ ಇಷ್ಟ ಆಯಿತು. ಟೋಟ್ಲಿ ಅವರು ಏನೊಂದು, ಯಾಕಂದರೆ ಎಲ್ಲ ಇದ್ರಲ್ಲೂ ಒಂದು ಕತೆ ಅಂತ ಮಾಡ್ತೀವಿ, ಆ ಕಥೆಯಲ್ಲಿ ಏನು ಹುಡುಕ್ತೀವಿ ಅನ್ನೋದಿದೆಯಲ್ಲ ಅದು ಮುಖ್ಯ. ಡೈರೆಕ್ಟ್ರ್ ಏನು ಹುಡುಕ್ತಾರೆ, ಅದು ಜನ ನೋಡಿ ಅವ್ರು ಏನು ಹುಡುಕ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಐ ಥಿಂಕ್ ಆ ಇದರಲ್ಲಿ ಭಾಳಷ್ಟು ಸ್ಕ್ರೀನ್ ಪ್ಲೇಲಿ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಅದು ನನಗೆ ಭಾಳ ಕುತೂಹಲ ಕೊಡ್ತಾರೆ. ಐ ಥಿಂಕ್ ಅದು ಕೇಳಿದ್ಮೇಲೆ, ಕತೆ ಕೇಳಿದ್ಮೇಲೆ ಬಿರಿಯಾನಿ ಸುಮ್ಮನೆ ಬಂದು ಕೇಳ್ತಾ ಆಮೇಲೆ ಇಲ್ಲ ಗೀತಾ ನಾವೇ ಮಾಡೋಣ ಈ ಸಿನಿಮಾನ. ನನಗೆ ಯಾಕೋ ಅನಿಸ್ತಾ ಇದೆ ಇದು ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ಒಂದು ಭರವಸೆ ಇದೆ ನನಗೆ. ನಾವು ಮಾಡೋಣ, ನೋ ಪ್ರಾಬ್ಲಮ್, ವಿಲ್ ಡೂ ಬಿರಿಯಾನಿ. ಯಾಕೆ ಇವಾಗ ಯಾರೇ ಇದ್ರೂ ಬಿರಿಯಾನಿ ಮಾಡ್ತೀವಿ, ಇವಾಗ ನಾವು ಮಾಡಿದಾಗ ಇನ್ನೂ ಖುಷಿಯಾಗುತ್ತೆ ಬಿಡು. ಏನು ಇವಾಗ ನಮ್ಮ ತಾಯಿ ತುಂಬ ಸಂತೋಷ ಪಡ್ತಾರೆ ಆ್ಯಕ್ಚುಲಾಗಿ. ಯಾಕಂದರೆ ನಮ್ಮ ಅಮ್ಮ ಇದ್ದಿದ್ರೆ ಸುಮ್ಮನೆ ಇರ್ತಿರ್ಲಿಲ್ಲ, ಖಂಡಿತ ಮಾಡಿರೋರು. ಸರಿ, ಅಮ್ಮನ ಆಸೆನೂ ಆಗಲಿ ಅದು. ಅದಕ್ಕೆ ಡಿಸೆಂಬರ್ 6 ಅನೌನ್ಸ್ ಮಾಡಿದ್ದು ನಾವು, ಅಮ್ಮನ ಹುಟ್ಟಿದಬ್ಬದ ದಿವಸ ನಾವು ಅನೌನ್ಸ್ ಮಾಡಿದ್ದು. ಅದಾದಮೇಲೆ ಪ್ರೇಮ್ಸ್ ಬಂದಿದ್ದರು, ಅದಾದಮೇಲೆ ಅಮೃತ ಇಷ್ಟು ವಯಸ್ಸಿಂದ ನೋಡಿದ್ದೀವಿ ನಾವು. ಶಬರಿಮಲೆಯಲ್ಲಿ ನಮ್ಮ ಜೊತೆ ಬರೋರು, ಮಗುವಿಂದ ನೋಡ್ತಾ ಬಂದಿದ್ದೀವಿ. ಅದಾದಮೇಲೆ ಅವ್ರದ್ದು ಟಗರು ಪಲ್ಯ ನೋಡಿದ್ದೆ, ತುಂಬ ಚೆನ್ನಾಗಿ ಮಾಡಿತ್ತು, ಭಾಳ ಮುದ್ದಾಗಿ ಮಾಡಿತ್ತು. ನನಗೆ ಪ್ರೇಮ್ ಮಗಳು ಇಷ್ಟರ ಮಟ್ಟಿಗೆ ಮಾಡ್ತಾರ ಅಂತ ಒಂದು ಅವ್ರು. ಆಮೇಲೆ ಭಾಳ ತುಂಬ ಖುಷಿ ಆಯಿತು ನನಗೂ ಅವ್ರು ನೋಡಿ. ಆ್ಯಂಡ್ ಅವ್ರ ಮಗನೂ ಅಷ್ಟೇ, ಅವರು ಬರ್ತಾಯಿದ್ದ. ಐ ಥಿಂಕ್ ಮೋರ್ ಲೈಕ್ ಪ್ರೇಮ್ ನಂಗೆ ತುಂಬ ಇಷ್ಟ, ಅವಾಗಿಂದ ನಂಗೆ ತುಂಬ ಇಷ್ಟ ಪ್ರೇಮ್ ಕಂಡ್ರೆ. ಐ ಥಿಂಕ್ ಪ್ರೇಮ್ ಜೊತೆಲಿ ಆ ಒಡನಾಟ ಯಾವಾಗಲೂ ಇತ್ತು. ಸಿನಿಮಾ ಜಾಸ್ತಿ ಮಾಡಿಲ್ಲ, ಒಂದೇ ಸಿನಿಮಾ ಮಾಡಿರೋ ಜೊತೆಲಿ, ಬಟ್ ಆದರೂ ಏನೋ ಒಂದು 100 ಸಿನಿಮಾ ಮಾಡಿದಷ್ಟು ಒಂದು ಪರಿಚಯ ಅವ್ರ ಜೊತೆಲಿ. ಆ್ಯಂಡ್ ಇಡೀ ತಂಡ, ಕ್ಯಾಮ್ರಾಮನ್ ಆಗಲಿ, ಮ್ಯೂಸಿಕ್ ಡೈರೆಕ್ಟರ್ ಆಗಲಿ, ಕೇಳಿದಾಗಲೇ ಖುಷಿ ಆಯ್ತು. ಅವ್ರು 4 ಸಾಂಗ್ ಇದೆ ಸಾಗ, 5 ಸಾಂಗ್ ಮಾಡಿರಿ ಅಂತ ಹೇಳಿದ್ದೀನಿ, ಚೆನ್ನಾಗಿರಲಿ ಮಾಡಲಿ ಅಂತ. ಕ್ಯಾಮ್ರಾಮನ್ ಇದ್ದಾರೆ, ಅದೇ ಡೈರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲೊಕೇಶನ್ಸ್ಗಳು ತುಂಬ ಚೆನ್ನಾಗಿದೆ. ಗೀತಾ ಹೇಳಿದಾಗೆ ಬ್ಯಾಂಗ್ಳೂರು, ಮೈಸೂರು, ಕೂರ್ಗ್ ಆ್ಯಂಡ್ ಹಿಮಾಚಲ್ ಪ್ರದೇಶ್. ಐ ಥಿಂಕ್ ಒಂದು ಕುತೂಹಲ ಕೊಡುತ್ತೆ, ಒಂದು ವಿಭಿನ್ನವಾದ ಸಿನಿಮಾ ಆಗುತ್ತೆ ಧೀರೇನ್ಗೂ. ಆ್ಯಂಡ್ ಎಲ್ಲ ಪಾತ್ರಗಳೂ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಈ ಸಿನಿಮಾದಲ್ಲಿ. ಇವ್ರ ಪಾತ್ರ, ಅವ್ರ ಪಾತ್ರ ಅಂತ ಎನಿ ಸಿಂಪಲ್ ಪಾತ್ರ ನೋಡಿದಾಗ್ಲೂ ಎವ್ರಿಬಡಿ ವಿಲ್ ಲೈಕ್. ಇಷ್ಟು ಹೇಳ್ತಾ ನನ್ನ ಮಗಳು ಬಂದಿದ್ದಾಳೆ, ಧನ್ಯ ಬಂದಿದ್ದಾಳೆ, ಆಮೇಲೆ ಮಗಳ ಫ್ರೆಂಡು ಪ್ರಶಾಂತ್ ಬಂದಿದ್ದಾರೆ, ನಮ್ಮ ವಾಕಿಂಗ್ ಫ್ರೆಂಡ್ಸ್ ಬಂದಿದ್ದಾರೆ, ಆ್ಯಂಡ್ ಪ್ರೇಮ್ ಅವ್ರು ಬಂದಿದ್ದಾರೆ, ಶ್ರೀನಗರ್ ಕಿಟಿ ಬಂದಿದ್ದಾರೆ. ಥ್ಯಾಂಕ್ ಯು ಶ್ರೀನಗರ್ ಕಿಟಿ ಅವರೇ. ನಮ್ಮ ಡೈರೆಕ್ಟ್ರ್ ನಾಗಶೇಖರ್ ಬಂದಿದ್ದಾರೆ, ಸ್ಟೈಲಿಶ್ ಡೈರೆಕ್ಟರ್ ನಾಗಶೇಖರ್ ಬಂದಿದ್ದಾರೆ. ಯಾಕೆ ಅವ್ರು ಮಾತಾಡ್ಬೇಕಾದ್ರೆ ಸ್ಟೈಲಿಷ್ಟೇ ಮಾತಾಡ್ತಾರೆ, ಅದು ನಮ್ಗೆ ತುಂಬ ಇಷ್ಟ. ಶ್ರೀನಿ ಬಂದಿದ್ದಾರೆ, ಸಿಂಹ ಅವ್ರು ಬಂದಿದ್ದಾರೆ, ಚೇಂಬರಿಂದ ಎಲ್ಲರೂ ಬಂದಿದ್ದಾರೆ, ವಾಕಿಂಗ್ ಫ್ರೆಂಡ್ಸ್ ಬಂದಿದ್ದಾರೆ. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನು ಮುಂದೆ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ 15th, 15 ಮೇ 15 ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಇಟ್ ವಿಲ್ ಗೋ ಆನ್. ಅವರು ಹೇಳಿದರೆ ಯಾವ ಹಂತದಲ್ಲಿ ಮಾಡಬೇಕು ಅಂತ. ಸೊ ಅಕಾರ್ಡಿಂಗ್ ಟು ದಟ್ ಗೋ ಹೆಡ್. ಥ್ಯಾಂಕ್ ಯು. ಎಲ್ಲ ಡಿಫ್ರೆಂಟ್ ಫಿಲ್ಮ್ ಬರ್ತೇವೆ ಈಗ. ಆಮೇಲೆ ಅದಕ್ಕೆ ನಮ್ಮ ಮಕ್ಕಳು ನಾವು ಪ್ರೊಡ್ಯೂಸರ್ ಅವಕ್ಕೆ ಹೋಗಿಲ್ಲ, ಅದಕ್ಕೆ ಗೀತಾ ನೀವೇ ನಮ್ಮಲ್ಲಿ ಬಿಡೋದು ಎಲ್ಲ ಡಿಫ್ರೆಂಟ್, ಅವರೇ ಮಾಡಲಿ ಪಿಕ್ಚರ್ನ. ಯಾಕಂದರೆ ನಿವಿದು ಒಂದು ಬೇರೆ ಸ್ಟೈಲು, ಕರೆಕ್ಟ್, ಆ್ಯಂಡ್ ಗೀತಾ ಮಾಡೋ ಸ್ಟೈಲ್ ಪಿಕ್ಚರ್ ಬೇರೆ. ಸೊ ನೀವಿನ ಬಿಟ್ಬಿಟ್ಟಿದ್ದೀವಿ, ಅದು ಅವ್ರ ಸ್ಟೈಲ್ ಆಫ್ ಫಿಲ್ಮೇ ಮಾಡ್ಕೊಳ್ಳಿ ಮಕ್ಕಳು ಅಂತ. ಇವತ್ತು ಫೈರ್ಫ್ಲೈ ಮುಗಿದಿದೆ, ಇನ್ನು ನೆಕ್ಸ್ಟ್ ಇನ್ನೊಂದು ಸ್ಟಾರ್ಟ್ ಮಾಡಬೇಕು ಅವ್ರಿಗೆ. ಎಲ್ರಿಗೂ ನಮಸ್ಕಾರ. ಪಬ್ಬರ್ ಸಿನಿಮಾದ ಮುಹೂರ್ತ, ಗೀತಾ ಪಿಕ್ಚರ್ಸ್ ಅಡಿಯಲ್ಲಿ ಈ ಸಿನಿಮಾ ಮಾಡ್ತಾ ಇದ್ದಾರೆ. ಶಾಕಾಹಾರಿ ಸಿನಿಮಾ ನೋಡಿದಾಗಲೇ ತುಂಬ ಖುಷಿ ಪಟ್ಟಿದ್ವಿ. ನಿರ್ದೇಶಕರು ಯಾರು ನನ್ನ ಮುಖ ನೋಡಿಲ್ಲ, ಗುಡ್ ಲಕ್, ಒಳ್ಳೇದಾಗಲಿ. ಧೀರೇನ್, ಅಮೃತ ಅವ್ರಿಬ್ಬರು ನೆಟ್ಕೊಂಡು ಸಿನಿಮಾ ಮಾಡ್ತಾಯಿದ್ದೀರ. ಇವತ್ತಿಲ್ಲಿ ಬಂದು ಅವ್ರಿಗೆ ವಿಶ್ ಮಾಡಿರೋದಕ್ಕೆ ತುಂಬ ಖುಷಿ ಆಗುತ್ತೆ. ಶಿವಣ್ಣ, ನಿಮ್ಮ ಸ್ಪೀಡಿ ರಿಕವರಿ ಥರನೇ
ಇವ್ರ ಸಿನಿಮಾನು ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಓಡಲಿ ಅಂತ ಹಾರೈಸ್ತೀನಿ. ಗಾಡ್ ಬ್ಲೆಸ್ ಯು, ಒಳ್ಳೇದಾಗಲಿ, ಗುಡ್ ಲಕ್. ಇರಲಿ ಪರವಾಗಿಲ್ಲ. ನಮಗೆ ಅಣ್ಣ ಅಕ್ಕ ಶಿವಣ್ಣವರು ಬಹಳ ಪ್ರೀತಿ ಅಣ್ಣ ನಮಗೆ, ಗೀತಕ್ಕೂ ಕೂಡ. ಸೊ ಧೀರೇನ್ ನಾನು ಚಿಕ್ಕ ಹುಡುಗರಿಂದ ನೋಡ್ತಿದ್ದೀನಿ. ಸೊ ಅವರು ಬಹಳ ದೊಡ್ಡ ಹೀರೋ ಆಗ್ತಾರೆ ಅಂತ ನಮ್ಮ ರಾಜ್ಕುಮಾರ್ ಅವ್ರ ಹತ್ರ ಹೇಳ್ತಾ ಇದ್ದೆ, ವಜ್ರೇಶ್ವರಿ ಕುಮಾರ್ ಅವ್ರ ಹತ್ರ. ಅಣ್ಣ ಧೀರನ್ ವಿಲ್ ಬಿಕಮ್ ಎ ವೆರಿ ಬಿಗ್ ಸ್ಟಾರ್ ಒನ್ ಫೈನ್ ಡೇ ಅಂತ. ದಟ್ ಡೇ ಈಸ್ ವೆರಿ ಸೂನ್ ಆ್ಯಂಡ್ ವೆರಿ ಸೂನ್ ವಿತ್ ದ ಬ್ಲೆಸ್ಸಿಂಗ್ಸ್ ಆಫ್ ಗೀತಕ್ಕ. ಆಲ್ ದಿ ಬೆಸ್ಟ್. ಆ್ಯಂಡ್ ನಮ್ಮ ಪ್ರೇಮ್ ಅವ್ರ ಮಗಳು ಈ ಚಿತ್ರಕ್ಕೆ ನಾಯಕಿಯಾಗಿದ್ದಾರೆ. ಅವರು ತುಂಬ ಒಳ್ಳೆ ನಟಿ, ಒಳ್ಳೆಯದಾಗಲಿ. ಅಕ್ಕ, ವಿ ನೀಡ್ ಯುವರ್ ಬ್ಲೆಸ್ಸಿಂಗ್ಸ್, ಇಂಡಸ್ಟ್ರಿ ನೀಡ್ ಯುವರ್ ಬ್ಲೆಸ್ಸಿಂಗ್ಸ್. ಲವ್ ಯು ಆಲ್ವೇಸ್. ಲವ್ ಯು ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಅಕ್ಕ, ಒಂದು ಸಂದರ್ಭ ಅಂದ್ರೆ ಕೆರೆ ನೀರನ್ನ ಕೆರೆಗೆ ಚೆಲ್ಲಿ ಅಂತ ಹೇಳಿ ಸಿನಿಮಾ ರಂಗದಲ್ಲಿ ನೀವು ಮಾಡಿದ ಸೇವೆ ಈಗ ಹೊಸಬರಿಗೆಲ್ಲ ಅವಕಾಶ ಕೊಡ್ತಿದ್ರಿ. ಇದು ಭಾರಿ ಒಂದು ಒಳ್ಳೆ ವಿಚಾರ. ಆದ್ರೆ ನೀವಿಬ್ರು ದಂಪತಿಗಳು ಒಂದು ಕಥೆನ ಜಡ್ಜ್ ಮಾಡೋದು ಹೇಗೆ ಮತ್ತು ಅದನ್ನ ಇದು ಮಾಡ್ಬೋದಪ್ಪ, ಇದು ಒಳ್ಳೆ ಕತೆ ಅಂತ ಹೇಳಿ ಅದಕ್ಕೇನ ಕತೆ ಕೇಳೋದಕ್ಕೆ ಅಂತ ಹೇಳಿ ಸಮಯ ಏನು ಎತ್ತಿರ್ತೀರಾ ಹೆಂಗೆ ಅಂತ? ಅಂದರೆ ಒಂದು ನಮ್ಮಲ್ಲಿ ಒಂದು ಹುಡುಕಾಟ ಇರಬೇಕು. ಯಾತಿಗೋಸ್ಕರ ನಾವು ಬದುಕ್ತೀವಿ, ಯಾತಿಗೋಸ್ಕರ ನಾವು ಮಾಡ್ತೀವಿ ಅನ್ನೋದಕ್ಕೆ ಅದರಲ್ಲಿ ಹುಡುಕ್ತಾ ಹೋಗ್ಬೇಕು. ಇದು ನಮ್ಮ ಅಪ್ಪಣ್ಣವ್ರು ಹೇಳ್ತಾ ಇದ್ದಾರೆ ಯಾವಾಗಲೂ. ಈ ಅಪ್ಪು ಪಿಕ್ಚರ್ ಬಂತು, ಅರಸು ಪಣವೀಡು ಅರಸು ಅಂತ ಪಿಕ್ಚರ್ ಅಂತಲ್ಲ. ನಾನು ಯೂಶಲಿ ಅಪ್ಪು ಪಿಕ್ಚರ್ ಟೈಟಲ್ ಯಾವಾಗಲೂ ಕೊಡ್ತಾ ಇರ್ತೀನಿ, ಅರಸ ಅಂತ ಇಡಿ ಅಂತ ಹೇಳ್ತಿದ್ದೆ. ಅರಸನು ಚೆನ್ನಾಗಿದೆ, ಬೇಡ, ಎರಡೂ ಅನ್ವಯಿಸುತ್ತೆ, ಅರಸು ಅಂತ ಇಡಿ ಅಂತೇಳಿ. ಅದರಲ್ಲಿ ಭಾಳ ಅರ್ಥಗಳಿದೆ. ಅರಸನೂ ಆಗ್ತಾನೆ, ಹುಡುಕಾಟನೂ ಆಗುತ್ತೆ. ಸೊ ಆ ರೀತಿ ಒಂದು ಸಬ್ಜೆಕ್ಟ್ನ ನಾವು ಕೇಳಿದಾಗ ಏನಾಗುತ್ತೆ ಅಂದರೆ, ಏನೋ ಒಂದು ವಿಶೇಷತೆ ಇದ್ದಾಗ ನಮ್ಮಲ್ಲಿ ಒಂದು ಸ್ಪಾರ್ಕ್ ಬೆಳೆಯುತ್ತೆ. ನಮ್ಮಲ್ಲಿ ಸ್ಪಾರ್ಕ್ ಬೆಳೆದಾಗ ಏನಾಗುತ್ತೆ ಅಂದರೆ 100% ಅದು ಎಲ್ಲರಿಗೂ ಮುಟ್ಟುತ್ತೆ ಅನ್ನೋ ಒಂದು ಭರವಸೆ ಇದೆ. ಸೊ ಆ ಥರನೇ ಯಾವುದೇ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಬೇಕಾದ್ರೂ ದೇ ಶುಡ್ ಬಿ ಎ ಸ್ಪಾರ್ಕ್. ಅದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ಪಿಕ್ಚರ್ ಬಂದಮೇಲೆ ಗೊತ್ತಾಗುತ್ತೆ. ಬಟ್ ಪ್ರಯತ್ನ ಅಂತೂ ಮಾಡಲೇಬೇಕು. ಐ ಥಿಂಕ್ ಸಂದೀಪ್ ಅವರು ಇಸ್ ಡನ್ ವೆರಿ ವೆಲ್. ವರ್ಧಣ್ಣವರು, ಅಣ್ಣವರು ಮತ್ತು ಅಮ್ಮನವರು ಕತೆನ ಜಡ್ಜ್ ಮಾಡ್ತಿದ್ರಲ್ಲ, ಆ ಫಾರ್ಮುಲಾ ನೀವೇನಾದ್ರು ಅಳವಡಿಸ್ಕೊಂಡಿದ್ರೆ ಹೆಂಗೆ ಅಂತ? ಅದು ಅಳವಡಿಸಿದ್ರೆ ಅದು ತಾನೇ. ನಾನು ಜಾಸ್ತಿ ಕತೆ ಕೇಳೋದು, ನಾನು ಬೇರೆಯವ್ರೆಲ್ಲ ಕೇಳ್ತೇನೆ, ನಾನು ತುಂಬ ಕೇಳೋದು, ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ನನ್ನ ನಂಬಿಕೆ ಅಷ್ಟೇ. ಒನ್ಸ್ ಕತೆ ಕೇಳಿದ ಮೇಲೆ ಜಾಸ್ತಿ ಡೀಟೇಲಾಗಿ ಏನೇ ಇದ್ರು ಅವತ್ತೇ ಕೇಳಿಬಿಡ್ಬೇಕು, ಅವತ್ತೇ ಏನಾಗಿದ್ರೆ ಅವತ್ತೇ ಕರೆಕ್ಟ್ ಮಾಡ್ಕೊಂಬಿಡ್ಬೇಕು. ಅದನ್ನು ಒಂದು ತಿಂಗಳು ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಷ್ಟೇ. ನಾನು ಯಾವತ್ತು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಪಿಕ್ಚರ್ನ. ಅವ್ರು ಬಂದು ಡೀಟೇಲ್ ಶಾರ್ಟ್ ಬೈ ಶಾರ್ಟ್, ಇಲ್ಲ ಸರ್ ನಂಗೆ ಶಾರ್ಟ್ ಬೈ ಶಾರ್ಟ್ ಬೇಡ, ಏನು ಕತೆ ಜೀವಾಳ ಏನು ಅಷ್ಟೇ ನಂಗೆ ಬೇಕು. ಡೈರೆಕ್ಟ್ರ್ ನೀವು ಮಾಡ್ತೀರಾ, ಅದು ದಟ್ ಈಸ್ ಯುವರ್ ಮೇಕಿಂಗ್ ಅಷ್ಟೇ. ಆ ಮೇಕಿಂಗ್ ನಾವು ಸರಿಯಾಗಿ ಮೇಕ್ ಮಾಡಬೇಕಷ್ಟೇ. ಅದು ಬಿಟ್ಟರೆ ಇನ್ನೇನು ನಾನು ಏನು ಕತೆ ಕೇಳೋಕ್ಕೆ ಹೋಗಲ್ಲ. ಆ್ಯಂಡ್ ಡೈಲಾಗ್ಸ್ ಅಷ್ಟೇ, ಅನ್ಲೆಸ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಕೇಳ್ತೀನಿ, ಇಲ್ಲಾಂದರೆ ಏನು ಕೇಳೋಕ್ಕೆ ಹೋಗಲ್ಲ. ಐ ಬಿಲೀವ್ ಮೈ ಡೈರೆಕ್ಟರ್ ಅಷ್ಟೇ. ಯಾರೇ ಮಾಡಿದ್ರು ಅವ್ರ ಮೇಲೆ ನಂಬಿಕೆ ಇದೆ. ನೀವು ಒಪ್ಪಿದ್ದು ಅವ್ರು ಒಪ್ಪದೆ, ಅಥವಾ ಇಬ್ರು ನೀವು ಒಪ್ಪಿದ್ರೆ ನಾನು ಒಪ್ಪಿದ್ದೀನಿ, ಆ ಥರದ್ದೆಲ್ಲ ಆಗುತ್ತಾ? ಅದಕ್ಕೆ 39 ವರ್ಷ ಆಯ್ತು ಜೊತೆಲಿರೋದಲ್ಲ. ಯಾಕೆ ಒಬ್ರಿಗೆ ಮೇಲೆ ನಂಬಿಕೆ ಇದ್ರೇನೆ ಜೀವನ ನಡೆಯೋದು. ಇಲ್ಲ ಯಾರೋ ಒಬ್ರು ನಾನು ದೊಡ್ಡವನು ಅನ್ಕೊಂಡ್ರೆ ನಡೆಯಲ್ಲ ಜೀವನ. ನಾವಿಬ್ರು ಯಾವಾಗ ಬೇಕಾದ್ರೂ ಸಂದೀಪ್ ಅವ್ರಿಗೆ ಸರ್, ಸಿನಿಮಾದ ಟೈಟಲ್ಲೇ ಪಬ್ಬಾರೆ ಅಂತಿರೋದ್ರಿಂದ ನೀವೇ ಮೊದಲು ಹೇಳಿದ್ರಿ ಅದು ಕಣಿವೆ ಹೆಸರು ಅಂತ. ಇದು ಆರ್ಮಿ ಬೇಸ್ಡ್ ಕತೆ ಆಗಿರುತ್ತಾ, ನಾಯಕ ಏನಾದರೂ ಕಾಪ್ ಆಗಿರುತ್ತಾ, ಅಥವಾ ಸೇನಾಧಿಕಾರಿಯಾಗಿ ಏನಾದ್ರು ಕಾಣಿಸ್ಕೋತಾರ ಅಂತ? ಇಲ್ಲ, ನಾವು ಇದ್ರ ಜೊತೆ ಇನ್ನೊಂದು ಪೋಸ್ಟ್ ಬಿಟ್ಟಿದ್ದೀವಿ, ಅಂದರೆ ರೆಡ್ ಪೋಸ್ಟ್. ಅದರಲ್ಲಿ ಆರಾಮಾಗಿ ಕಾಣುತ್ತೆ ಒಬ್ಬ ನಾಯಕ ಕಾಪ್ ಅಂತ. ಅಂದರೆ ಇದು ಆರ್ಮಿ ಬೇಸ್ಡ್ ಏನಲ್ಲ, ಒಂದು ಅಡ್ವೆಂಚರಸ್ ಕ್ರೈಮ್ ಥ್ರಿಲ್ಲರ್. ಅಂದರೆ ಎರಡು ತರಹದ ಒಂದು ಜರ್ನಿ ಇದೆ. ಒಂದು ಕೇಸ್ದು ಜರ್ನಿ ಇದೆ, ಇನ್ನೊಂದು ಒಂದು ಪರ್ಸ್ನಲ್ ಜರ್ನಿ ಇದೆ ಹೀರೋದು. ಎರಡೂ ಒಂದು ಕ್ಯಾರೆಕ್ಟರ್ ಆಗಿ ನಮಗೆ ಇದ್ರ ಜೊತೆಗೆ ಈ ಪಬ್ಬರ್ ಅನ್ನೋ ಒಂದು ಜಾಗ ಇದೆಯಲ್ಲ, ಅದು ಒಂದು ಮೇನ್ ಕ್ಯಾರೆಕ್ಟರ್. ಇದಿಷ್ಟೇ, ಅಂದರೆ ಇದು ನಮ್ಮ ಸಿನಿಮಾದ ಇದಿಷ್ಟೇ ಸದ್ಯಕ್ಕೆ ಹೇಳ್ಬೋದು. ಇನ್ನು ಭಾಳ ಹೇಳಬೇಕು ಅನ್ಸುತ್ತೆ, ಬಟ್ ನಾನೇ ಸಪ್ರೆಸ್ ಮಾಡ್ಕೊಂಡಿದ್ದೀನಿ.
ಶಿವಣ್ಣ ಗೀತಾ ಪಿಕ್ಚರ್ಸ್ ಕಡೆಯಿಂದ ಆಗ್ತಿರೋಂಥ ಮೊದಲ ಅಂದರೆ ಹೊರಗಡೆ ನಡೀತಿರೋಂಥ ಮೊದಲ ಸಿನಿಮಾ ಇದೆ, ಯಾಕಂದರೆ ಔಟ್ ಆಫ್ ದಿ ಸ್ಟೇಟ್ ನಡೀತಿರೋಂಥ ಕತೆ. ಸೊ ಅದರಲ್ಲೂ ಕೂಡ ಹಿಮಾಚಲ್ ಪ್ರದೇಶದಲ್ಲಿ ಆಗ್ತಿರೋದ್ರಿಂದ ಸೊ ಈಗಿರೋಂಥ ಪರಿಸ್ಥಿತಿನ ಅಲ್ಲಿಯೇ ಒಂದು ಪರ್ಮಿಷನ್ ತಗೊಳ್ಳೋದಾಗಲಿ ಆ ಥರದ್ದು ಏನಾದ್ರು ಯೋಚನೆಗಳಿದೆಯಾ ಅಂತ? ಐ ಡೋಂಟ್ ಥಿಂಕ್ ಇಟ್ಸ್ ಎ ಪ್ರಾಬ್ಲಮ್. ಡಾರ್ಜಿಲಿಂಗ್ ಅಲ್ಲ, ಶಿಮ್ಲಾ, ಐ ಡೋಂಟ್ ಥಿಂಕ್ ಇಟ್ಸ್ ಎ ಪ್ರಾಬ್ಲಮ್. ಇಷ್ಟೆಲ್ಲ ಸರಿಯಾಗುತ್ತೆ. ಧೀರೇನ್ ಅವ್ರಿಗೆ ಪ್ರಿಪ್ರೇಷನ್ಸ್ ಯಾವ ತರ ಮಾಡ್ಕೊಂಡ್ರಿ? ತುಂಬಾ ಲೀನ್ ಆಗಿ ಕಾಣ್ತಾ ಇದ್ದೀರಾ, ಪ್ರಿಪ್ರೇಷನ್ಸ್ ಯಾವ ತರ ಮಾಡ್ಕೊಂಡ್ರಿ? ಇಲ್ಲ ಸರ್ ಹೇಳಿದ್ರು ಈ ಕತೆಗೆ ಸ್ವಲ್ಪ ನೀವು ವೆಯ್ಟ್ ರಿಡ್ಯೂಸ್ ಮಾಡಬೇಕು, ಆಮೇಲೆ ಫಿಸಿಕಲ್ ಫೀಚರ್ಸ್ ಸ್ವಲ್ಪ ಕಮ್ಮಿ ಮಾಡ್ಕೊಬೇಕು ಅಂತ, ಆ್ಯಸ್ ಇನ್ ಬಾಡಿ ಫಾರ್ಮೇಷನ್ ಎಲ್ಲ. ಸೊ ಹಾಗಾಗಿ ಒಂದು 10 kg ಇಳಿಬೇಕಿತ್ತು. ಸೊ ಇಳಿಸ್ಕೊಂಡೆ. ಸೊ ಅದಕ್ಕೇನೇನು ಪ್ರಿಪೇರ್ ಆಗಬೇಕಿತ್ತು ಅದೆಲ್ಲ ಮಾಡಿಸ್ಕೊಂಡೆ. ನಮ್ಮ ಪ್ರವೀಣ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕಾಗತ್ತೆ, ಜಿಮ್ ಸರ್ಗೆ. ಸೊ ಅವ್ರು ನನಗೆ ನೀಟಾಗಿ ಒಂದು ಡಯಟ್ ಮಾಡಿಕೊಟ್ಟು, ಹಾಗೆ ವರ್ಕೌಟ್ ಪ್ಲ್ಯಾನ್ ಕೊಟ್ಟು, ಸೊ ಅದ್ರ ತಕ್ಕಂಗೆ ನಾನು ಮಾಡ್ಕೊಂಡು ಹೋದೆ. ಸೊ ಸಂದೀಪ್ ಅವ್ರಿಗೆ ಈ ಸಿನಿಮಾ ಅಂದರೆ ರಿಯಲ್ ಇನ್ಸಿಡೆಂಟ್ ಬೇಸ್ಡ್ ಅಥವಾ ಇನ್ಸ್ಪೈರ್ಡ್ ಆ ಥರ ಏನಾದರೂ ಕಥೆನಾ ಹೇಗೆ? ಇಲ್ಲ ಸರ್, ಇದು ಅಂದರೆ ನನ್ನ ಕಲ್ಪನೆನೇ ಇದು. ಅಂದರೆ ಆ ಥರದ್ದು ಯಾವುದೋ ರಿಯಲ್ ಇನ್ಸಿಡೆಂಟ್ ಅಲ್ಲ ಇದು. ಶಿವಣ್ಣ, ಗೀತಾಗ ಕತೆ ಕೇಳಬೇಕಾಗಿದ್ರೆ ಗೀತಾ ಪಿಕ್ಚರ್ಸ್ಗಾಗಿ ಏನು ನೋಡ್ತೀರಾ? ಓಕೆ ಮಾಡೋದಕ್ಕೆ ಏನಿರಬೇಕು ಆ ಕಥೆನಲ್ಲಿ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ? ಏನೆಲ್ಲ ಅಂಶಗಳಿರಬೇಕು ಅಂತ? ನಾನು ಯಾವ ಕಥೆನೂ ಇಲ್ಲಿವರೆಗೂ ಕೇಳಿಲ್ಲ, ಅವ್ರದ್ದೂ ಕೂಡ ನಾನು ಕೇಳಿಲ್ಲ. ನಂಗೆಲ್ಲ ಕಥೆನೂ ಅವರೇ ಹೇಳ್ತಾರೆ. ಸೊ ಯೂಶಲಿ ದ ಡಿಸಿಷನ್ ಕಮ್ಸ್ ಫ್ರಮ್ ಹಿಯರ್. ಶಿವಣ್ಣ ಹೇಳಿ. ಶಿವಣ್ಣ ಏನ ಐ ಥಿಂಕ್ ಒಂದು ಡಿಫ್ರೆಂಟಾಗಿ ನೋಡ್ತೀವಿ. ಅದು ಒಂದು ಏನಂತೀವಿ, ಸ್ಕ್ರೀನ್ ಪ್ಲೇ ಸ್ಟೈಲ್ ಏನು ಥರ ಮಾಡಬೇಕು, 2 ಥರ ವಿಧಾನ ಇದೆ. ಒಂದು ಕತೆ, ಒಂದು ಸ್ಕ್ರೀನ್ ಪ್ಲೇಲಿ ಕತೆ ಹೇಳೋದು. ಸೊ ಆ ರೀತಿ ನೋಡಿದಾಗ ಇದು 2 ಜೆಲ್ ಆಗುತ್ತೆ. ಯಾಕೆ ಒಂದು ಕಥೆಯಿಂದ ತಗೊಂಡಾಗಲೂ ಅಷ್ಟೇ ಪಬ್ಬಾರ್ ವಿಲ್ ಹ್ಯಾವ್ ಎ ವೆರಿ ಗುಡ್ ವ್ಯಾಲ್ಯೂ. ಅಪಾರ್ಟ್ ಫ್ರಮ್ ದಟ್ ನೀವು ಪಬ್ಬಾರ್ ಅಂತಷ್ಟು ಗೊತ್ತಾಗುತ್ತೆ, ಅದು ಒಂದು ಪಾತ್ರ ಅಂತ ಬಂದ ಒಂದು ವ್ಯಾಲಿ, ಒಂದು ಫ್ರಮ್ ಬ್ಯಾಂಗ್ಳೂರು, ಮೈಸೂರು, ಕೂರ್ಗ್ ಅಂತ ಅಲ್ಲೇ ನಿಮಗೆ ಸಿ ದೇರ್ಸ್ ಎ ಟ್ರಾವೆಲ್. ದಟ್ ಟ್ರಾವೆಲ್ ಇಸ್ ಫಾರ್ ವಾಟ್ ಅನ್ನೋದಿದೆಯಲ್ಲ, ದಟ್ ಈಸ್ ಆ ಕುತೂಹಲ ತುಂಬ ಚೆನ್ನಾಗಿದೆ. ಒಂದೇ ಕಡೆ ಸ್ಟೇಷನರಿ ಆಗ್ಬಿಟ್ರೆ ಏನಾಗುತ್ತೆ ಅಂದರೆ ಮಾಮೂಲಿ ಕತೆ ಆಗ್ಬಿಡುತ್ತೆ. ಅಗೇನ್ ಒಂದು ಕಾಪು, ಒಂದು ಡ್ರಗ್ ಇದೋ ಏನೋ ಇದಾಗುತ್ತೆ, ಇಲ್ಲ ಟ್ರಾಫಿಕಿಂಗು ಏನೇನೋ ಒಂದು ಇದರಲ್ಲಿ. ಬಟ್ ಇದರಲ್ಲಿ ಭಾಳ ಒಂದು ವಿಶೇಷತೆ ಮೂಡಿಸಂಥ ಒಂದು ಸಿನಿಮಾ. ಥ್ಯಾಂಕ್ ಯು. ಸಂದೀಪ್ ಅವರೇ, ಡೈರೆಕ್ಟರ್, ಶಾಕಾಹಾರಿ ಸಿನಿಮಾ ನೋಡಿದಾಗ ಅಂದರೆ ಗೆಳೆಯರ ಬಳಗನೆ ತೀರಾ ಕಷ್ಟಪಟ್ಟು ಮಾಡಿದಂಥ ಸಿನಿಮಾ, ಓಡಾಡ್ಕೊಂಡು ನಿಲ್ಲಿಸಿದಂಥ ಸಿನಿಮಾ. ಬಟ್ ಇನ್ನೊಂದು ವೇದಿಕೆ, ದೊಡ್ಡ ವೇದಿಕೆ ಸಿಗ್ತಾ ಇದೆ ಅಂತದ್ದು, ಅದು ಗೀತಾ ಪಿಕ್ಚರ್ಸ್ ಅಂತ ಬಂದಾಗ ಸೊ ಅವ್ರು ಕೊಟ್ಟಂಥ ಫ್ರೀಡಮ್ ವಿಚಾರವಾಗಿ ಹೇಳಿದ್ದಾರೆ. ಯಾಕಂದರೆ ನೀವು 3 ಜನ ಕೂತಂಗೆ ಅನಿಸುತ್ತೆ. ಯಾಕಂದರೆ ದೊಡ್ಡ ಯಾವುದೋ ಪ್ರೊಡಕ್ಷನ್ ಹೌಸ್ ಹೋದಾಗ ಮ್ಯೂಸಿಕ್ ಡೈರೆಕ್ಟರ್ ಬೇರೆ ಮಾಡೋದು, DOP ಬೇರೆ ಮಾಡೋದು ಅಂತ ಯೋಚನೆ ಬರ್ತದೆ. ಬಟ್ ಅದೆಲ್ಲವೂ ಮೀರಿ ನಿಮ್ಮ ತಂಡಕ್ಕೆ ಅವಕಾಶ ಕೊಟ್ಟಿರುವಂಥದ್ದು, ಅಷ್ಟು ಫ್ರೀಡಮ್ ಗೀತಾ ಪಿಕ್ಚರ್ಸ್ ಕೊಟ್ಟಿರುವಂಥದ್ದು. ಅಲ್ಲ, ಈ ವಿಷಯಕ್ಕೆ ಹೇಳಬೇಕಂದ್ರೆ ಅಂದರೆ ಶಾಕಾಹಾರಿ ನೋಡಿನೇ ನಮಗೆ ಈ ಥರದೊಂದು ಅವಕಾಶ ಸಿಕ್ಕಿರೋದ್ರಿಂದ ನಮಗೆ ಅದೇ ತಂಡ ಉಳಿಸ್ಕೊಳ್ಳೋದ್ರಲ್ಲಿ ನನಗೆ ತಪ್ಪಿಲ್ಲ ಅಂತ ಅನಿಸ್ತು ಸರ್. ಅದಕ್ಕೆ ನಾನು ಅದೇ ತಂಡ ಉಳಿಸ್ಕೊಂಡಿದ್ದು. ಮತ್ತು ಇಲ್ಲಿ ಅದೇ ಒಂದು ಈಗೇನು ನಾವು ಮಿಸ್ಟ್ರಿ ಥ್ರಿಲ್ಲರ್ ಅಂತ ಮಾಡಿದ್ವಿ, ಇದು ಒಂದು ಕ್ರೈಮ್ ಥ್ರಿಲ್ಲರ್. ಸೊ ಸ್ಕೇಲ್ ದೊಡ್ಡದಾಗತ್ತೆ, ಮತ್ತು ಆಮೇಲೆ ಕೆಲಸಗಳು ಜಾಸ್ತಿ ಆಗುತ್ತೆ, ಮತ್ತು ಆಮೇಲೆ ನಮ್ಮ ಶೂಟಿಂಗ್ ಡೇಸ್ ಆಗಿರ್ಬೋದು, ಮತ್ತು ಓವರ್ ಆಲ್ ಸ್ಕೆಡ್ಯೂಲ್ ಆಗಿರ್ಬೋದು, ಅಂದರೆ ಎಂಡ್ ಟು ಎಂಡ್ ಕೆಲಸ ನಮಗೆ ಅದು 2 ಪಟ್ಟು ಆಗುತ್ತೆ ಈ ಸಿನಿಮಾದಲ್ಲಿ. ಸೊ ಹಾಗಾಗಿ ನಮಗೆ ಕೊನೆ ತನಕ ನಮಗೆ ಟೈಮ್ ಕೊಡೋರಾಗಿರ್ಬೋದು, ಮತ್ತು ನಮ್ಮ ವೇವ್ಲೆಂತಿಗೆ ಯಾರು ಸೂಟ್ ಆಗ್ತಾರೆ ಅಂತ ಇದೆಯಲ್ಲ, ನಮಗೆ ಆ ಒಂದು ಜರ್ನಿ ನಮಗೆ ಈ ಶಾಕಾರಿ ತಂಡದಿಂದ ಸಿಕ್ಕಿತ್ತು. ಸೊ ಹಾಗಾಗಿ ಆ ತಂಡ ನಾವು ಅದಕ್ಕೆ ಉಳಿಸ್ಕೊಂಡಿದ್ದೀವಿ. ಮತ್ತು ಇನ್ನೊಂದು ವಿಷಯ, ನಾನು ಮತ್ತು ನಮ್ಮ DOP ವಿಶ್ವಜಿತ್ ಇದ್ದಾರಲ್ಲ, ಒಂದು 2014ರಿಂದ ಜೊತೆಗಿರೋರು ನಾವು. ನಮ್ಮಿಬ್ಬರದ ಮೊದಲೇ ಸಿನಿಮಾ ಒಂದೇ, ಹಾಗಾಗಿ ಆ ತಂಡ ನಮಗೆ ಕೊನೆ ತನಕ ಇರುತ್ತೆ. ಸೊ ಹಾಗಾಗಿ ಆಯ್ಕೆ ಸರ್. ಶಿವಣ್ಣ ಸರ್, ಇಲ್ಲಿ ಭಾರತದಲ್ಲಿ ಆಗ್ತಿರುವಂತಹ ಸದ್ಯಕ್ಕೆ ಒಂದು ಡೆವಲಪ್ಮೆಂಟ್ ಬಗ್ಗೆ ಕೇಳ್ತಾ ಇದ್ದೀನಿ. ಆಪರೇಷನ್ ಸಿಂಧೂರ ಅನ್ನುವಂಥದ್ದು, ಪಹಲ್ಗಾಮ್ ಮೇಲೆ ಆಗಿರುವಂತಹ ಅಟ್ಯಾಕ್, ಅದನ್ನು ಪ್ರತಿಕಾರ ತೀರಿಸ್ಕೊಳ್ಳೋದಕ್ಕೋಸ್ಕರ ಇದೀಗ ಇಂಡಿಯಾದವರು ಆಪರೇಷನ್ ಸಿಂಧೂರ ಮೂಲಕ ಕೈಗೆತ್ಕೊಂಡಿರುವಂಥದ್ದು ಪ್ರಾರಂಭಿಸಿದ್ದಾರೆ. ಇವತ್ತು ಮಧ್ಯರಾತ್ರಿ 1:30ಕ್ಕೆ ಪಾಕ್ ಮೇಲೆ ದಾಳಿ ಮಾಡಿರುವಂಥದ್ದು. ಸೊ ಇದ್ರ ಬಗ್ಗೆ ಈಗಾಗಲೇ ಟ್ವೀಟ್ ಮಾಡಿದ್ದಾರೆ ಸಾಕಷ್ಟು ಗಣ್ಯರು. ನಿಮ್ಮ ಅಭಿಪ್ರಾಯ ಏನು ಭಾರತ ಸರ್ಕಾರದ ಅಂದ್ರೆ ತೆಗೆದುಕೊಂಡಿರುವಂತಹ ಒಂದು ನಿಲುವು ಬಗ್ಗೆ? ಆ್ಯಕ್ಚುಲಾಗಿ ನನಗೆ ಗೊತ್ತಿಲ್ಲ, ಇವೆಲ್ಲ ಅದಕ್ಕೆ ಹೇಳಿದೆ ನಡೀತಾ ಅಂತ. ಆಗ ನಂಗೆ ಹುಷಾರಿಲ್ಲ ಆ್ಯಕ್ಚುಲಾಗಿ, ನಾಟ್ ಬಟ್ ಏನೇ ನಿರ್ಧಾರ ತಗೊಂಡ್ರು ನಾವು ಹೌ ಫಾರ್ ಇಟ್ಸ್ ಕರೆಕ್ಟ್ ಅಂತ ಅವ್ರಿಗೂ ಗೊತ್ತಿರುತ್ತೆ. ಗೊತ್ತಿಲ್ಲದೇ ಯಾರು ತಗೊಳ್ಳಲ್ಲ ನಿರ್ಧಾರಗಳನ್ನ.
ಈಗ ನೀವು ಅಲ್ಲಿ ನಡೆದಿರೋಂಥ ಒಂದು ಘಟನೆ ನೋಡಿದಾಗ ನಿಮಗೆ ಅನಿಸುತ್ತೆ ಎಷ್ಟು ಪೇಯ್ನ್ಫುಲ್ ಘಟನೆ ಅದು. ಯಾಕಂದ್ರೆ ಯಾರಿಗೇ ಆದರೂ ಅನ್ಯಾಯ. ಸುಮ್ಮನೆ ಒಂದು ಮನುಷ್ಯನ ಪ್ರಾಣ ತೆಗೆಯೋದು ಅಷ್ಟು ಈಸಿ ಅಲ್ಲ. ಯಾಕಂದರೆ ಪ್ರಾಣ ಅನ್ನೋದೇ ಒಂದು ಗಿಫ್ಟ್. ಅದು ಆ ಗಿಫ್ಟ್ನ ಬಂದು ಟಪ್ಪಾರ ಅಂತ ಹೊಡೆದ್ಬಿಟ್ರೆ ಹೆಂಗಿರುತ್ತೆ. ಬಟ್ ಏನೇ ಮಾಡಿದ್ರೂ ಅದು ಒಂದು ನಮ್ಮ ಸರ್ಕಾರದಿಂದ ಕರೆಕ್ಟಾಗಿ ಮಾಡಿರ್ತಾರೆ ಅಂತ ಒಂದು ಭರವಸೆ ಅಷ್ಟೇ. ಪ್ರಶ್ನೆಗಳಿದೆಯಾ? ಆಯ್ತಾ? ಓಕೆ. ಅಮೃತ, ಹಾಯ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಆ್ಯಂಡ್ ನೀವೆಷ್ಟು ಎಕ್ಸೈಟ್ ಆಗಿದ್ದೀರಾ, ಹೆಂಗೆ ಪ್ರಿಪೇರ್ ಆಗಿದ್ದೀರಾ, ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ತುಂಬಾ ಖುಷಿಯಾಗಿದೆ. ಆಲ್ರೆಡಿ ಹೇಳಿದ್ನಲ್ಲ, ಸೊ ಒಂದು ಕನಸು ನನಸಾಗಿದೆ ಅನ್ನೋ ಅನುಭವ. ಆ್ಯಂಡ್ ಕ್ಯಾರೆಕ್ಟರ್ ಪ್ರಿಪ್ರೇಷನ್ ಈಗ ಸ್ಟಾರ್ಟ್ ಆಗುತ್ತೆ. ಸೊ ಇದೊಂಥರ ಮೆಚ್ಯೂರ್ಡ್ ಒಂದು ಆಯುರ್ವೇದಿಕ್ ಡಾಕ್ಟರ್ ಕ್ಯಾರೆಕ್ಟರ್. ಟೀಚರ್. ಓಕೆ, ಡನ್. ಧೀರೇನ್, ನಿಮ್ಮ ಪ್ರಿಪ್ರೇಷನ್ ಬಗ್ಗೆ ಏನು ಹೇಳ್ತೀರಾ? ಎಷ್ಟು ಪ್ರಿಪೇರ್ ಆಗಿದ್ದೀರಾ? ಇಲ್ಲ, ಅಮೃತ ಅವ್ರು ಹೇಳಿದಾಗೆ ಇನ್ಮೇಲೆ ಒಂದು ವರ್ಕ್ಶಾಪ್ ಅನ್ನೋದು ಒಂದು ಸ್ಟಾರ್ಟ್ ಮಾಡ್ತಾರೆ ಸರ್. ಸೊ ಅಲ್ಲಿ ನಮ್ಮೊಂದು ಟೇಬಲಲ್ಲಿ ಕೂತ್ಕೊಂಡು ಒಂದು ಸ್ಕ್ರಿಪ್ಟ್ ರೀಡಿಂಗ್ ಇರ್ಬೋದು, ಸೊ ಹೇಗೆ ಮಾತಾಡೋದಿರ್ಬೋದು, ನಡ್ಕೊಳ್ಳೋ ರೀತಿ ಎಲ್ಲ ಒಂದು ಕ್ಯಾರೆಕ್ಟರ್ ಅನಾಲಿಸಿಸ್ ಅನ್ನೋದು ಒಂದು ನಡೆಯುತ್ತೆ. ಸೊ ಗೊತ್ತಾಗುತ್ತೆ ಹೇಗೆ ನಡ್ಕೊಬೇಕು ಅಂತ. ಅದು ಬಿಟ್ಟರೆ ಫಿಸಿಕಲ್ ಟ್ರಾನ್ಸ್ಫಾರ್ಮೇಷನ್ ಒಂದು ಆಗಿದೆ. ಸೊ ಜಿಮ್ಗೆ ಹೋಗೋದಿರ್ಬೋದು, ಇನ್ನೊಂದು ಬೇರೆ ಕಿಕ್ ಬಾಕ್ಸಿಂಗ್ ಇವೆಲ್ಲ ಕ್ಲಾಸ್ಗಳು ನಡೀತಾ ಇದೆ. ಸೊ ಅದರಿಂದ ಒಂದು ವೇಟ್ನ ಇಳಿದಿದ್ದೀನಿ, 10 kg ಇಳಿಸ್ಕೊಂಡಿದ್ದೀನಿ. ಸರ್ ಹೇಳಿದ್ರು ನೀವು ಇಳಿಬೇಕು ಅಂತ, ಸೊ ಹಾಗಾಗಿ ಇಳಿಸ್ಕೊಂಡಿದ್ದೀನಿ. ಸೊ ಇದ್ರ ಜೊತೆ ವರ್ಕ್ಶಾಪ್ ಒಂದು ಸ್ಟಾರ್ಟ್ ಆದಾಗ ಸೊ ಹಂಗೆ ಏನೇನಾಗುತ್ತೆ ನಡ್ಕೊಂಡು. ಓಕೆ, ಕತೆ ಫಸ್ಟ್ ನೀವು ಕೇಳಿದ್ದಾ? ಹಾಂ, ನಾನು ಮತ್ತು ಸರ್ಗೆ ನಾನು ಮೆಸೇಜ್ ಮಾಡಿದ್ದೆ, ಸಂದೀಪ್ ಸರ್ಗೆ. ಆಮೇಲೆ ಆ ಮೆಸೇಜ್ ಇವ್ರು ನೋಡ್ತಾರೋ ಇಲ್ವೋ, ಸರ್ ನೋಡ್ತಾರೋ ಇಲ್ವೋ ಅಂತ ಅವ್ನು ಗೊತ್ತಾಗಲಿಲ್ಲ. ಆಮೇಲೆ ಮಿಕ್ಕಿ ಬೇರೆ ಕಡೆ ಹೋಗ್ಬಿಟ್ರೆ ಏನು ಕತೆ ಅಂತ. ಆಮೇಲೆ ನಾನು ರಘು ಸರ್ ಹತ್ರ ನಂಬರ್ ಇಸ್ಕೊಂಡು ಫೋನ್ ಮಾಡಿ ಸರ್ಗೆ, ಸರ್ ಡೈರೆಕ್ಟಾಗಿ ನಾನು ಹೇಳ್ಬಿಟ್ಟೆ, ಸರ್ ನಿಮ್ಮನ್ನ ಭೇಟಿ ಮಾಡ್ಬೋದು ಸರ್, ಹಿಂಗೆ ಹಂಗೆ. ಈಗ ಮನೆ ಅಂದಮೇಲೆ ಅಮ್ಮ ಅಪ್ಪಾಜಿ ಇಬ್ರು ನಿಮಗೆ ತುಂಬ ಹತ್ರ, ಓಕೆ. ಬಟ್ ಆ ಕತೆನ ಒಪ್ಪಿಸ್ಬೇಕಾದ್ರೆ ಎಷ್ಟು ಕಷ್ಟ ಆಯಿತು? ಅಂದರೆ ಫ್ಯಾಮಿಲಿ ಅಂತ ಬಂದಾಗ ಓಕೆ ಒಪ್ಪಿಸ್ಬಿಡೋಣ ಅನ್ನೋ ಕಾನ್ಫಿಡೆನ್ಸ್ ಇತ್ತಾ, ಅಥವಾ ಜವಾಬ್ದಾರಿಯಿಂದ ತುಂಬ ಹೆದರಿಕೆಯಿಂದ ಅವ್ರನ್ನ ಅಪ್ರೋಚ್ ಮಾಡಿದ್ರೆ ಹೆಂಗಿತ್ತ ಆ ಮೂಮೆಂಟ್? ಇಲ್ಲ, ಕೆಲಸ ಮಾಡಬೇಕು ಅನ್ನೋ ಆಸೆ ಇತ್ತು. ಸೊ ಒಂದು ಹಸ್ವಿತ್ತು ಒಳಗಡೆ. ಸೊ ಹಾಗಾಗಿ ಅದರಿಂದ ಹೋಗ್ಬಿಟ್ಟು ಡೈರೆಕ್ಟರ್ ಸರ್ಗೆ ಹೇಳಾದ್ಮೇಲೆ ನನ್ನ ಮಮ್ಮಿಗೆ ಒಂದು ಮಾತು ಹೇಳಿ, ಆಮೇಲೆ ಆಂಟಿ ಮಾಮನ್ಗೆ ಹೋಗ್ಬಿಟ್ಟು ಕತೆ ಹೇಳಿ, ಅವರಾದ್ಮೇಲೆ ಅದನ್ನು ಮಾಮ ಆಂಟಿ ಹೇಳಿದಾಗೆ ಅವ್ರಿಗೆ ಅದನ್ನೆಲ್ಲ ಒಂದು ಮಾಡಬೇಕು ಅಂತ ಅನಿಸಿ ಆಮೇಲೆ ಈ ಪ್ರೊಸೆಸ್ ಎಲ್ಲ ನಡೀತು. ಹಾಗೇನೆ ಆಕ್ಚುಲಿ ಶಿವು ಸರ್ ಮತ್ತೆ ಗೀತಮ್ಮ ಇಬ್ರು ಗ್ರೀನ್ ಕಲರ್ದು ಡ್ರೆಸ್ ಹಾಕೊಂಡ್ಬಂದು ಟಾಪ್ ಟು ಬಾಟಮ್ ಅವರು ಓಕೆ ಕೊಡ್ತಾ ಇದಾರೆ, ಗ್ರೀನ್ ಸಿಗ್ನಲ್ ಕೊಡ್ತಾ ಇದಾರೆ, ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗ್ಲಿ ಅಂತ. ಹಂಗೆ ಆಗ್ಲಿ ಬಿಡಿ. ನಾವು ಯೂಸ್ ಮಾಡ್ತೀವಿ ಗೋ ಗ್ರೀನ್ ಅಂತ. ಹೌದು, ಅವರು ಒಂಥರ ಅನ್ನಪೂರ್ಣೇಶ್ವರಿ ಇದ್ದಂಗೆ ಸರ್. ಅವರು ಬರೀ ಸಿನಿಮಾನಲ್ಲಿ ಸಪೋರ್ಟ್ ಮಾಡೋದು ಒಂದೇ ಇಲ್ಲ, ಪ್ರತಿಯೊಬ್ಬರು ಹೊಟ್ಟೆ ತುಂಬಿಸ್ತಾ ಇದ್ದಾರೆ. ಸೊ ಅವ್ರಿಗೆ ನಾವು ಎಷ್ಟು ಚಿರಋಣಿಯಾಗಿರ್ಬೇಕು ಆಕ್ಚುಲಿ. ಎಲ್ಲ ಇಡೀ ಚಿತ್ರರಂಗಕ್ಕೆ ಪಾರ್ವತಮ್ಮ ರಾಜ್ಕುಮಾರ್ ಅವರ ಒಂದು ಮುಂದುವರಿದ ಭಾಗ ಅಂತ ಅನಿಸ್ತಾ ಇದೆ ನನಗೆ. ಸೊ ಆಲ್ ದ ಬೆಸ್ಟ್. ಆ್ಯಂಡ್ ಡೈರೆಕ್ಟ್ರಿಗೆ ಶಾಕಾಹಾರಿ ಸಿನಿಮಾ ಬಗ್ಗೆ ಒಂದು ತುಂಬ ದೊಡ್ಡ ಭರವಸೆನ ಮೂಡಿಸಿದ್ರಿ ನೀವು ಆ ಸಿನಿಮಾ ಮೂಲಕ. ತುಂಬಾನೇ ವೈವಿಧ್ಯಮಯವಾಗಿತ್ತು ಕೂಡ. ರಂಗಾಯಣ ರಘು ಸರ್ನ ನೀವು ತೋರಿಸಿದ ಅದ್ಭುತವಾದ ರೀತಿ ನಿಜಕ್ಕೂ ಶ್ಲಾಘನೀಯ. ಬಟ್ ಇವತ್ತು ಧೀರೇನ್ ಅವ್ರನ್ನ ಹೆಂಗೆ ನೋಡ್ಬೋದು ನಾವು ನೆಕ್ಸ್ಟು ಅಂತ ನನಗೊಂದು ಕುತೂಹಲ ಇದೆ. ನೀವು ಕತೆ ಬಿಟ್ಕೊಡಲ್ಲ ಗೊತ್ತು, ಬಟ್ ಸ್ಟಿಲ್ ಅವ್ರದ್ದೊಂದು ಪಾತ್ರದ ಬಗ್ಗೆ ಒಂದು ಔಟ್ಲೈನ್ ಹೇಳ್ಬೋದು ಅಂತ ನಂಗೆ ಅನಿಸ್ತಾ ಇದೆ. ನೀವು ತುಂಬ ಏನು ಕಾಪಾಡ್ಕೊಂಡು ಇಟ್ಕೊಂಡಿದ್ದೀರಾ, ಕತೆ ಹೇಳಬೇಡಿ, ಬಟ್ ಅವ್ರದ್ದೊಂದು ಕ್ಯಾರೆಕ್ಟರ್ ಬಗ್ಗೆ ಒಂದು ಔಟ್ಲೈನ್ ಹೇಳಿ. ಇಲ್ಲ, ಆಗಲೇ ಹೇಳಿದಾಗೆ ಇನ್ನೊಂದು ನಾವು ಪೋಸ್ಟ್ ಬಿಟ್ಟಿದ್ದೀವಿ, ಅದರಲ್ಲಿ ಗೊತ್ತಾಗುತ್ತೆ ಅವರೊಬ್ಬರು ಕಾಪ್ ಅಂತ. ಸಿನಿಮಾದಲ್ಲಿ ಒಬ್ಬರು ಕಾಪ್ ಅಂದರೆ ಒಂದು ಗಟ್ಟಿ ಕತೆಗೆ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಆಗಿ ಥ್ರೂಔಟ್ ಧೀರೇನ್ ಅವ್ರು ಕಾಣಿಸ್ಕೊತಾರೆ ಸಿನಿಮಾದಲ್ಲಿ. ಸಿನಿಮಾ ಒಂದು ನಿಮಗೆ ಒಂದು ಅಪ್ರೋಚ್ ಹೇಳಬೇಕು ಅನ್ನೋದಾದರೆ, ಒಂದು ಸಿನಿಮಾ ಕ್ಯಾರೆಕ್ಟರ್ ಆಗಿ ಒಂದು ಅಂಡರ್ ಪ್ಲೇಯಿಂದ ಸ್ಟಾರ್ಟ್ ಆಗಿ ಇಂಟರ್ವಲಲ್ಲಿ ಒಂದು ಗಟ್ಟಿ ಕ್ಯಾರೆಕ್ಟರ್ ಆಗಿ ಸಿನಿಮಾ ಮುಗಿದ ಮೇಲೆ ಒಬ್ಬರು ಸ್ಟ್ರಾಂಗ್ ಹೀರೋ ಆಗ್ತಾರೆ ಸಿನಿಮಾದಲ್ಲಿ. ಓಕೆ, ನೋಡಿ ಇಲ್ಲೂ ಬಿಟ್ಕೊಡ್ತಿಲ್ಲ ನೀವು. ವೆರಿ ಸ್ಮಾರ್ಟ್ ಆ್ಯಂಡ್ ಏನೋ ಡಿಪ್ಲೊಮೆಟಿಕ್ ಆನ್ಸರ್ಸ್. ಓಕೆ, ಈಗ ಪಬ್ಬಾರ ಅಂದ ತಕ್ಷಣ ನಮಗೆ ಅದು ನೀವು ಹೇಳಿದ್ರಿ ಒಂದು ನದಿ ತೀರದ ಹೆಸರು ಅಂತ. ಸೊ ಆ ಕಥೆನಲ್ಲಿ ಇದು ಕೂಡ ಒಂದು ಪಾತ್ರ ಆಗುತ್ತೆ ಅಂದ್ರಿ, ಬಟ್ ಅಲ್ಲಿ ನಡೆಯೋ ಒಂದು ಘಟನೆ ಅಷ್ಟೇನಾ ಇದು ಹಂಗಾದ್ರೆ? ಇಲ್ಲ ಇಲ್ಲ, ಸಿನಿಮಾದ ಮೂಲ ಆ ಜಾಗ ಆಗತ್ತೆ ಅಷ್ಟೇ, ಅದು ಒಂದು ಪಾರ್ಟ್ ಅಷ್ಟೇ, ಒಂದು ಪಾರ್ಟ್. ಇದರಲ್ಲೂ ಹೇಳಲ್ಲ.
ಇಲ್ಲ, ಇದು ಥ್ರಿಲ್ಲರ್ ಸಿನಿಮಾ ಆಗಿರೋದ್ರಿಂದ ಒಂದೊಂದು ಅಂಶನೂ ನಿಮಗೆ ಸಿನಿಮಾಗೆ ಏನೋ ಒಂದು ಕತೆ ಬಿಟ್ಕೊಟ್ಟಂಗೆ ಆಗುತ್ತೆ. ಹಾಗಾಗಿ ನಾವು ತುಂಬ ಕೂಲಂಕುಷವಾಗಿ ಯೋಚನೆ ಮಾಡಿ ಮಾತಾಡ್ತಾ ಇದ್ವಿ ಅಲ್ವಾ? ಓಕೆ, ಪರವಾಗಿಲ್ಲ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.